ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಧ್ಯಾಯೇದ್ಧರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಮರಿಶಂಖವರಾಭಯಾನಿ ದೋರ್ಭಿರ್ದಧಾನಮಜಿತಂ ಸರಸಂಚ ಭೀಷ್ಮೀ ಸತ್ಯಾಸಮೇತಮಖಿಲಪ್ರದಮಿಂದಿರೇಶಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಂ ಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೇ ದರಾರಿ ಶಂಖಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟಗುಣೋಷ್ಟಬಾಹುಃ. ಶ್ರೀ ಗುರುಭ್ಯೋ ನಮಃ. ಹಿರಿಯರ ಉದ್ದೇಶವನ್ನು ಮುಂದಿಟ್ಟುಕೊಂಡು 7 ದಿವಸಗಳಿಂದ ನಡೀತಾ ಇರತಕ್ಕಂಥ ಶ್ರೀಮದ್ ಭಾಗವತದ ಸಪ್ತಾಹ ಸತ್ರದ ಉಪಸಂಹಾರ ಭಗವದರ್ಪಣೆಯ ಕಾರ್ಯವನ್ನು ಸುಮಾರು 1 ಗಂಟೆಯ ಕಾಲಾವಧಿಯಲ್ಲಿ ಯಥಾಸಂಭವ ನಾವು ನಡೆಸೋಣ. ಇಷ್ಟು ಹೊತ್ತು ನಾರಾಯಣ ವರ್ಮ ಭಾಗವತದಲ್ಲಿ ಎಷ್ಟು ಹೇಳಿದರೂ ಕೂಡ ಉಳಿಯುವ ಭಾಗ ಜಾಸ್ತಿ ಯಾವತ್ತೂ ಕೂಡ. ಹಾಗಾಗಿ ನಾವು ಮುಟ್ಟದೇ ಇದ್ದ ಭಾಗವನ್ನು ನಮ್ಮ ಆಪ್ತರಾದ ಹಿರಿಯರಾದ ಜಗನ್ನಾಥರಾಯರ ಜ್ಯೇಷ್ಠ ಪುತ್ರ ವಿಜಯಸಿಂಹ ಅವರು ವಿಜಯಾನಂದ ಅವರು ಆನಂದವಾಗಿ ಹಿತವಾಗಿ ನಿರೂಪಣೆ ಮಾಡಿದ್ದಾರೆ. ಕೆಲವೆಲ್ಲ ಅನುಷ್ಠಾನ ಚರ್ಮದ ಮೇಲೆಯೇ ಇರ್ತದೆ. ಮಾಡಿದ ಪಾಪ ಚರ್ಮದಲ್ಲಿ ಇರ್ತದೆ, ಸ್ನಾನ ಮಾಡಿದರೆ ಹೋಗ್ತದೆ. ಕೆಲವು ಪುಣ್ಯವು ಹಾಗೆ, ಮಾಡಿದ ಪುಣ್ಯ ಚರ್ಮದಲ್ಲಿ ಇರ್ತದೆ, ಸ್ನಾನ ಮಾಡಿದಾಗ ಅದು ಜಾರ್ಕೊಂಡು ಹೋಗ್ತದೆ. ಸ್ವಲ್ಪ ವಿಶಿಷ್ಟವಾದ ಪುಣ್ಯ ಆದರೆ ಒಳಗೆ ಮಾಂಸಖಂಡದಲ್ಲಿ ಹೋಗಿ ನಿಲ್ತದೆ. ಇನ್ನೂ ಕೆಲವು ಎಲುಬಿನಲ್ಲಿ ಹೋಗಿ ನಿಲ್ತದೆ. ಕೆಲವು ಪಾಪಗಳು ಹಾಗೆ, ಯತ್ವಗಸ್ಥಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕಿ ಅಂತ ಪಂಚಗವ್ಯ ಪ್ರಾಶನ ಹೇಳುವಾಗ ಎಲುಬಿನ ತನಕ ಹೋಗಿ ನಿಂತ ಪಾಪವನ್ನು ಕೂಡ ಪಂಚಗವ್ಯ ಪ್ರಾಶನ ತೆಗೆದು ಹಾಕ್ತದೆ ಅಂತ. ನಾರಾಯಣ ವರ್ಮದ ಅನುಷ್ಠಾನ ಎಲುಬಿಗೆ ಹೋಗಿ ಕೂಡ್ತದೆ ಅಂತ. ಅಷ್ಟು ವಿಶಿಷ್ಟವಾದ ಪುಣ್ಯ, ವಿಶಿಷ್ಟ ಶಕ್ತಿ. ಆದ್ದರಿಂದ ಕೌಶಿಕನ ಎಲುಬು ಬಿದ್ದ ಜಾಗ, ಅವನು ನಾರಾಯಣ ವರ್ಮದ ಅನುಷ್ಠಾನ ಮಾಡಿದ ವ್ಯಕ್ತಿ. ಅವನ ಎಲುಬಿನಲ್ಲಿ ಆ ಶಕ್ತಿ ಸಂಸ್ಥಿತವಾಗಿತ್ತು. ಹಾಗಾಗಿ ಮೇಲೆ ಹೋಗ್ತಾ ಇದ್ದ ಚಿತ್ರರಥ ಕೆಳಗಿಳಿದು ಆ ಎಲುಬನ್ನು ಹಿಡಿದು ಅದಕ್ಕೊಂದು ಔರ್ಧ್ವದೇಹಿಕ ಕರ್ಮ ಮಾಡಿ ಅದನ್ನು ಪ್ರಾಚೀ ಸರಸ್ವತಿಯಲ್ಲಿ ಎಸೆದು ಅವನಿಗೆ ಮುಕ್ತಿ ಕೊಟ್ಟ ಮೇಲೆ ಅವನ ವಿಮಾನ ಎದ್ದದ್ದು. ಅಂದರೆ ಎಲುಬಿನಲ್ಲಿ ಆ ಪುಣ್ಯ ನಿಂತ ಕಾರಣದಿಂದ ಅವನಿಗೊಂದು ಔರ್ಧ್ವದೇಹಿಕ ಕರ್ಮ ನಡೆಯುವುದಕ್ಕೆ ಬೇಕಾದ ಆನುಕೂಲ್ಯ ಸಂಪತ್ತಿಯಾಯಿತು. ಆದ್ದರಿಂದ ದಧೀಚಿಯ ಎಲುಬಿನಲ್ಲಿ ರಕ್ಕಸರನ್ನೆಲ್ಲ ಹೊಡೆಯುವ ಶಕ್ತಿ ಬಂದದ್ದು ಅವರು ಮಾಡಿದ ನಾರಾಯಣ ವರ್ಮ ಅನುಷ್ಠಾನದ ಬಲ. ಹಾಗಾಗಿ ಆ ಅನುಷ್ಠಾನದ ಬಲದಿಂದ ಅದು ವಜ್ರಾಯುಧವಾಯಿತು ಅವರ ಎಲುಬು ಕೂಡ. ಹಾಗಾಗಿ ನಾರಾಯಣ ವರ್ಮದಂತಹ ಶ್ರೀಮದ್ ಭಾಗವತದಲ್ಲಿ ಬರುವ ತಾಪತ್ರಿಯೋನ್ಮೂಲನ ಮಂತ್ರ ಇರ್ಬೋದು, ಗೋಪಿಗೀತೆಯೇ ಇರ್ಬೋದು, ಒಂದೊಂದು ವಿಶಿಷ್ಟವಾದ ಸ್ತೋತ್ರಗಳು. ಆ ಸ್ತೋತ್ರ ನಮಗೆ ರಕ್ಷಣೆಯನ್ನು ಕೊಡತಕ್ಕಂಥವುಗಳು. ಭಗವಂತ ಶ್ರೀಕೃಷ್ಣನ ಕಥೆಯೇ ಆರಂಭದಿಂದ ಕೊನೆಯ ತನಕ ಇರುವುದು ಭಾಗವತದಲ್ಲಿ. ಆರಂಭದಲ್ಲಿ ಅಶ್ವತ್ಥಾಮ ಆಚಾರ್ಯರ ಕಥೆ ಬರುವಾಗಲೂ ಭಗವಂತ ಶ್ರೀಕೃಷ್ಣನಿಂದಾಗಿ ಪರೀಕ್ಷಿತ ರಾಜ ಉಳಿದ, ಆದ್ದರಿಂದಲೇ ಪರೀಕ್ಷಿತನಿಗೆ ವಿಷ್ಣುರಾತ ಅಂತ ಹೆಸರಾಯಿತು ಅನ್ನುವ ಕಥೆಯಿಂದ ಪ್ರಾರಂಭ ಆಗ್ತದೆ. ಭೀಷ್ಮಾಚಾರ್ಯರ ಸನಿಹಕ್ಕೆ ಪಾಂಡವರನ್ನು ಕರ್ಕೊಂಡು ಹೋಗಿ ಭೀಷ್ಮಾಚಾರ್ಯರಿಂದ ಒಂದು ಸ್ತೋತ್ರ ಮಾಡಿಸಿಕೊಂಡು ಭೀಷ್ಮಸ್ತವ ರಾಜ ಅಂತ ಕರೀತೇವೆ.
ಸ್ತೋತ್ರ ಮಾಡಿಸಿಕೊಂಡು ಭಗವಂತ ಕೃಷ್ಣ ಪಾಂಡವರಿಗೆ ಅಭಯವನ್ನಿತ್ತ. ನೀವು ಸರಿಯಾಗಿ ರಾಜ್ಯಭಾರ ಮಾಡಿ, ನಾನು ಜೊತೆಗಿದ್ದೇನೆ. 36 ವರ್ಷ ರಾಜ್ಯಭಾರ ನಿಷ್ಕಂಟಕವಾಗಿ ನಡೆಯಿತು. ಆಮೇಲೆ ಆಗಾಗ ಕೃಷ್ಣ ಹೊರಡ್ತಾ ಇದ್ದ. ಹೊರಡುವುದು ಯಾಕೆ ಅಂದರೆ ಇವರಿಗೆಲ್ಲ ಬೇಸರ ಆಗಬೇಕು ಅಂತಲ್ಲ, ಇವರೊಂದಷ್ಟು ಸ್ತೋತ್ರ ಮಾಡಬೇಕು ಅಂತ. ಕೃಷ್ಣನು ಸ್ವಲ್ಪ ಸ್ತೋತ್ರ ಮಾಡಿದರೂ ಇವರಿಗೆ ಶ್ರೇಯಸ್ಸಾಗ್ತದೆ. ಕುಂತಿದೇವಿ ಅಂತೂ ಹೊರಟಾಗ ಎಲ್ಲ ಸ್ತೋತ್ರ. ಕೊನೆಗೆ ಕಣ್ಣೀರು ಹಾಕಿಕೊಂಡು ಕೃಷ್ಣ ಹೊರಡ್ತಾ ಇದ್ಯಾ ಅಂತ ನಿಲ್ಲೋದು. ಕೃಷ್ಣ ಒಂದು ನಗುವುದು ಅವರನ್ನು ನೋಡಿ ಅಷ್ಟೇ. ಆಮೇಲೆ ಮತ್ತೊಮ್ಮೆ ಕೃಷ್ಣ ಬರುವಲ್ಲೇ ತನಕ ಕುಂತಿ ಅದನ್ನೇ ಆಲೋಚನೆ ಮಾಡಿಕೊಂಡು ಕೊಡ್ತಾ ಇದ್ದ. ಅಷ್ಟು ಒಂದು ಅನುಗ್ರಹೋನ್ಮುಖತೆ ಆ ಒಂದು ನಗುವಿನಲ್ಲಿ ಇರ್ತಿತ್ತು. ಆ ಕೃಷ್ಣನ ನಗುವನ್ನೇ ಯೋಚನೆ ಮಾಡ್ತಾ ಇವರು ಸಾಧನೆಯನ್ನು ಮಾಡ್ತಾ ಇದ್ರು. ಕೃಷ್ಣ ಹಸ್ತಿನಪುರದಿಂದ ಇಂದ್ರಪ್ರಸ್ಥಕ್ಕೆ, ಇಂದ್ರಪ್ರಸ್ಥದಿಂದ ವೃಂದಾವನಕ್ಕೆ, ಗೋಕುಲಕ್ಕೆ, ದ್ವಾರಕೆಗೆ ತಿರುಗಾಡ್ತಾ ಇರುವ ಕ್ರಮ, ಒಂದು ಕಡೆ ನಿಲ್ಲುವ ಕ್ರಮ ಇಲ್ಲ. ಶ್ರೀಕೃಷ್ಣ ಕೆಳಗೆ ಕೇರಳಕ್ಕೂ ಬಂದಿದ್ದಾನೆ, ಆ ಕಡೆ ಅಸ್ಸಾಂ ದಾಟಿ ಪ್ರಾಗ್ಜ್ಯೋತಿಷಪುರ ಅವೆಲ್ಲ ದಾಟಿ ಹೋಗಿದ್ದಾನೆ. ಆಮೇಲೆ ಬ್ರಹ್ಮಾಂಡದ ಕೊನೆ ತನಕ ತಿರುಗಾಡಿ ಬಂದಿದ್ದಾನೆ. ನೀವು ಹೇಳಿದ ಲೋಕಾಲೋಕ ಪರ್ವತವನ್ನು ದಾಟಿ ತಮಸ್ಸನ್ನೆಲ್ಲ ಕೊರ್ಕೊಂಡು ಒಳಗೆ ಹೋಗಿ ಕೊನೆಗೆ ಬ್ರಹ್ಮಾಂಡದ ಕರ್ಪರದ ಹತ್ತಿರಕ್ಕೆ ಹೋಗಿ ಅಲ್ಲಿದ್ದಂತಹ ತನ್ನ ಅನಂತಾಸನದ ತನ್ನ ರೂಪದಲ್ಲಿ ತಾನು ಪ್ರವೇಶ ಮಾಡಿ ಒಮ್ಮೆ ಅರ್ಜುನನಿಗೆ ತೋರಿಸಿ, ನೋಡು ನಾನು ಹೀಗೆ ಅಂತ ಅರ್ಜುನನಿಗೆ ಅದನ್ನು ತೋರಿಸಿ ಅಲ್ಲಿಂದ ಹಾಗೆ ಬಂದು ಅವಾಗ ಬ್ರಾಹ್ಮಣ ಶಿಶುವನ್ನು ತಂದು ಇಲ್ಲಿಟ್ಟಂತಹ ವ್ಯಕ್ತಿ ಭಗವಂತ ಕೃಷ್ಣ. ಸಮಗ್ರ ಬ್ರಹ್ಮಾಂಡದ ಅಧೀಶನಿದ್ದಾನೆ. ಒಂದು ಕ್ಷಣ ಸಾಕು ಅವನಿಗೆ ಬ್ರಹ್ಮಾಂಡ ಸುತ್ತುವುದಕ್ಕೆ ಅನ್ನುವುದನ್ನು ತೋರಿಸ್ತಾ ಇದ್ದ. ಕೃಷ್ಣ ಅಂದರೆ ಕೇವಲ ಮಾನುಷ ಅವತಾರ ಅಲ್ಲ, ಅತಿಮಾನುಷ ಅವತಾರ. ಮನುಷ್ಯರ ಹಾಗೆ ನಡೆ ಇದೆ. ದೇವರ ಅವತಾರದ ಕ್ರಮ ಹೇಗೆ? ದೇವತ್ವೇ ದೇವವಚ್ಚೇಷ್ಟ ಮನುಷ್ಯತ್ವೇ ಚ ಮಾನುಷಿ. ದೇವರಾಗಿ ಅವತರಿಸಿದಾಗ ದೇವರ ಹಾಗೆ ಅವರ ಚೇಷ್ಟೆ. ನರಸಿಂಹನಾಗಿ ಅವತರಿಸಿದಾಗ ಮನುಷ್ಯನ ಹಾಗೆ ಚೇಷ್ಟೆ ಇಲ್ಲ, ದೇವರ ಚೇಷ್ಟೆ. ಮನುಷ್ಯನಿಗೆ ಊಹೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾಂಡ ಕಟಾಹ ಒಡೆಯುವ ಹಾಗೆ ಒಂದು ಅಟ್ಟಹಾಸ ಮಾಡ್ತದೆ ಅಂದರೆ ಮಮ ಚಿಂದಿ ಚಿಂದಿ ಅಂತ ಹೇಳುತ್ತಲ್ಲ, ಇದು ಅಂತ ಅಟ್ಟಹಾಸ ಬರುತ್ತೆ ಅಂದರೆ ಅದು ಮನುಷ್ಯನಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಅದು ದೇವತೆ. ತನ್ನ ಪಾದವನ್ನು ಎತ್ತಿ ಬ್ರಹ್ಮಾಂಡ ಕಟಾಹಕ್ಕೆ ತಾಗುವಲ್ಲಿಯ ತನಕ ಕಾಲು ಎತ್ತಿದಾಗ ಇಲ್ಲಿಯ ಪಾದವು ಅಷ್ಟೇ ಬೆಳೆದು ಇಡೀ ಪೃಥಿವಿ ಅಲ್ಲಿ ಒಂದು ಪಾಂಸುವಿನ ಹಾಗೆ ಸಮೂಢಮಸ್ಯ ಪಾಂಸುರೇ ಇದಂ ವಿಷ್ಣುರ್ವಿಚಕ್ರಮಿ ತ್ರೇಧಾ ನಿಧದೇ ಪದಂ. ಆ ತ್ರೇಧಾ ನಿಧಾನ ಮಾಡಿದಂತಹ ಪದದಲ್ಲಿ ಇದೊಂದು ಭೂಮಿ ಪಾಂಸುವಿನ ಹಾಗೆ ಕಾಣಿಸುತ್ತೆ ಅಂದರೆ ಇದು ಮನುಷ್ಯರಿಂದ ಊಹೆಗೆ ನಿಲುಕದೇ ಇರುವಂಥದ್ದು. ಅದನ್ನು ಅತಿಮಾನುಷವಾದ ಅವತಾರ ಅದು ದೇವತೆಗಳ ಅವತಾರ. ದೇವತಾ ಸ್ವರೂಪದಲ್ಲಿ ದೇವರೇ ಅವತರಿಸಿದಾಗ ನಡೆಯುವಂಥದ್ದು. ಆದರೆ ಮನುಷ್ಯನಾಗಿ ಅವತರಿಸಿದಾಗ ಮನುಷ್ಯರ ಹಾಗೆ ನಡೆ ಭಗವಂತನದ್ದು. ಯಾಕೆ ಅಂತೇಳಿದರೆ ಅವತಾರದ ಉದ್ದೇಶ ಕೇವಲ ದುಷ್ಟರನ್ನು ಸಂಹರಿಸುವುದಲ್ಲ, ನಮಗೆ ದಾರಿ ತೋರುವಂಥದ್ದು. ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ. ಮತ್ತೇನು? ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ. ಇಲ್ಲಿ ಮರ್ತ್ಯರಿಗೆ ಹೀಗೆ ಬದುಕು, ನನ್ನ ಹತ್ತಿರ ಬರುವುದಕ್ಕೆ ಇದು ದಾರಿ ಅಂತ ಇವರಿಗೆ ಶಿಕ್ಷಣೆ ಕೊಡ್ತಕ್ಕಂಥ ಉದ್ದೇಶದಿಂದಲೇ ಭಗವಂತನ ಅವತಾರ ಇರುತ್ತದೆ. ಇಲ್ಲಿ ಹೋದರೆ ರಕ್ಕಸರನ್ನು ಕೊಲ್ಲುವುದಕ್ಕೆ ದೇವರು ಯಾಕೆ ಅವತರಿಸಿದೆ? ಅವನಲ್ಲೇ ಕೂತ್ಕೊಂಡು ರಕ್ಕಸರು ಸಾಯಲಿ ಅಂತ ಯೋಚಿಸಿದರೆ ಸಾಕು, ಅಥವಾ ರಕ್ಕಸರು ಹುಟ್ಟದೇ ಇರಲಿ ಅಂತ ಯೋಚಿಸಿದರೆ ಇನ್ನೂ ಅನುಕೂಲವಿತ್ತು. ಅಂದ ಭಗವಂತ ರಕ್ಕಸರ ಸಂಹಾರಕ್ಕೆ ಬಂದ ಹಾಗೆ ಕಾಣಿಸ್ತದೆ. ಭೂಭಾರ ಹರಣಾಯಚ ಅಂತ ಹೇಳ್ತೇವೆ, ಆದರೆ ಪ್ರಧಾನವಾಗಿ ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮ ಸಂಸ್ಥಾಪನೆಗೋಸ್ಕರ ಭಗವಂತನ ಅವತಾರ ಇರುತ್ತದೆ. ಆದ್ದರಿಂದ ಕೃಷ್ಣನ ಅವತಾರ ಎಲ್ಲಕ್ಕಿಂತ ವಿಶಿಷ್ಟ. ಯಾಕೆ ಅಂತೇಳಿದರೆ ಅದು ನರಸಿಂಹ ವಾಮನಾದಿಗಳ ಹಾಗೆ ಅತಿಮಾನುಷವೂ ಹೌದು, ಪ್ರತಿಯೊಬ್ಬರಿಗೂ ನಿಲುಕುವ ರಾಮ ಪರಶುರಾಮಾವತಾರದ ಹಾಗೆ ಮಾನುಷವೂ ಹೌದು. ಎಲ್ಲವೂ ಅದರಲ್ಲಿದೆ. ನರಸಿಂಹಂದು ಹಾಗಲ್ಲ, ಅದು ನ ಮೃಗಂ ನ ಮಾನುಷಂ, ಅದು ಮನುಷ್ಯವೂ ಅಲ್ಲ ಮೃಗವೂ ಅಲ್ಲ. ಇದು ಹಾಗಲ್ಲ, ಇದು ದೇವವೂ ಹೌದು ಮನುಷ್ಯನೂ ಹೌದು, ಮನುಷ್ಯನಿಗೆ ಹತ್ತಿರದ ಮನುಷ್ಯ. ಆದ್ದರಿಂದ ನಾವು ನರಸಿಂಹದೇವರನ್ನು ಹೇಳುವಾಗ ನರಸಿಂಹನು ಅಂತ ಹೇಳಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ನರಸಿಂಹದೇವರು ಅಂತ ಭಾರಿ ಜಾಗ್ರತೆ. ಆದರೆ ನಮ್ಮ ಕೃಷ್ಣ ಇವನ್ನೆಲ್ಲ ಏಕವಚನದಲ್ಲೇ ಕಥೆ. ಕೃಷ್ಣ ಏನು ಮಾಡಿದ ಗೊತ್ತಾ? ಇವನಿಗೆ ಕಥೆ ಹೇಳುವಾಗಲೂ ಹಾಗೆ ಕೃಷ್ಣನನ್ನು ಏಕವಚನದಲ್ಲಿ ಕೃಷ್ಣ ದೇವರು ಅಂತ ಹೇಳಿದರೆ ಮಧ್ವಾಚಾರ್ಯ ಪ್ರತಿಷ್ಠೆ ಮಾಡಿದ್ದ ಅಂತ ಅದೇನೋ ಸ್ವಲ್ಪ ಭಾರಿ ದೊಡ್ಡದಾಗ್ತದೆ. ಉಡುಪಿ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ಹೀಗೆ ಮಾತಾಡಬೇಕು, ಏಕವಚನ ಮಾತಾಡಿದ್ರೇನೇ ಕೃಷ್ಣನಲ್ಲಿ ನಮಗೆ ಪ್ರೀತಿ ಉಕ್ಕೋದು. ಅಂದರೆ ಕೃಷ್ಣನಲ್ಲಿ ಸಖ್ಯ ಭಕ್ತಿ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಅರ್ಜುನ ಮಾಡಿ ತೋರಿಸಿದ. ಸಖ್ಯಂ ಆತ್ಮನಿವೇದನಂ ಅಲ್ಲಿಯ ತನಕ ಏರಬೇಕು, ಆದರೆ ಸಖ್ಯ ಭಕ್ತಿ ಅದು ಕೃಷ್ಣ ರೂಪದಲ್ಲಿ ಮಾಡುವುದು ಅತ್ಯಂತ ಸುಲಭ.
ಅದರಲ್ಲಿ ಹರೇ ಕೃಷ್ಣ ಅಂತ ಕೃಷ್ಣನಾಮದ ಸ್ಮರಣೆಗೆ ಅಷ್ಟು ಮಹತ್ವ ಬಂದದ್ದು. ಹಾಗೆ ಕೀರ್ತನಾ ದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್ ಕಲೇಹ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನುಗುಣ. ದ್ವಾದಶ ಸ್ಕಂದ ಭಾಗವತ ಹೇಳ್ತದೆ, ಈ ಕಲಿಯುಗ ದೋಷ ನಿಧಿ, ಜಲನಿಧಿ ಅಲ್ಲ, ದೋಷ ನಿಧಿ. ರಾಶಿ ದೋಷ ಇದೆ ಕಲಿಯುಗದಲ್ಲಿ. ಅಣ್ಣ ತಮ್ಮನನ್ನು ಮುಗಿಸ್ತಾನಂತೆ, ಇಂಥದ್ದೆಲ್ಲ. ತಮ್ಮ ಅಣ್ಣನನ್ನು ಮುಗಿಸಿ ಸಿಂಹಾಸನದಲ್ಲಿ ಕೂತ ಕಥೆಯನ್ನೆಲ್ಲ ದ್ವಾದಶ ಸ್ಕಂದ ಹೇಳ್ತದೆ. ಅಮಾತ್ಯರೇ ರಾಜನನ್ನು ಇಳಿಸಿ ಸಿಂಹಾಸನದಲ್ಲಿ ಕೂತ ಕಥೆ ನಡೆಯಿತು. ನವನಂದರ ಘಟನೆ ಏನು ನಡೆಯಿತು ಅನ್ನೋದನ್ನು ಭಾಗವತ ದ್ವಾದಶ ಸ್ಕಂದ ಹೇಳ್ತದೆ. ಹಾಗಾದ್ರೆ ಈ ಕಲಿಯುಗದಲ್ಲಿ ಹೀಗೆಲ್ಲ ಆಗ್ತದೆ. ಇಷ್ಟು ದೋಷಯುಕ್ತವಾದದ್ದು ಈ ಕಾಲ. ದೋಷ ನಿಧೇಹೇ ಕಲೇಹೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ. ಇಂತಹ ಕಲಿಯಲ್ಲೂ ಒಂದು ದೊಡ್ಡ ಗುಣ ಇದೆ. ಏನಂದ್ರೆ ಭಾರೀ ಯಜ್ಞ ಯಾಗ ಇದೆಲ್ಲ ಮಾಡಬೇಕು ಅಂತಿಲ್ಲ. ಭಗವಂತನ ಸಂಕೀರ್ತನ ಮಾತ್ರದಿಂದ ನಮ್ಮ ಸಂಘ ದೋಷ ಪರಿಹಾರ ಆಗಿ ಪರಮಪುರುಷನ ಸ್ನೇಹಕ್ಕೆ ಸಾಗುವುದಕ್ಕೆ ಸಾಧ್ಯವಾಗ್ತದೆ. ಆ ಕಲಿಯುಗದಲ್ಲಿ ಅದೊಂದು ಗುಣ. ಆದ್ದರಿಂದ ಭಗವಂತನ ಸಂಕೀರ್ತನೆಗೆ ಕಲಿಯುಗದಲ್ಲಿ ಮಹತ್ವ ಇದೆ. ಸಂಕೀರ್ತನೆಯಲ್ಲೂ ಕೂಡ ನಾಮ ಯಾವುದು? ಕೀರ್ತನಾ ದೇವ ಕೃಷ್ಣಸ್ಯ. ಅಲ್ಲಿ ಕೃಷ್ಣ ಅನ್ನುವ ನಾಮದ ಉಚ್ಚಾರಣೆಗೆ ಭಾರಿ ಮಹತ್ವ. ಯಾಕಂದ್ರೆ ಕೃಷ್ಣ ಅಂದ್ರೆ ಕೃಷಿ ಮಾಡಿದವ ಅನ್ನುವುದಕ್ಕಿಂತಲೂ ಆಕರ್ಷಿಸುವವ ಅನ್ನುವ ಅರ್ಥ ಹೆಚ್ಚು ಯುಕ್ತವಾಗ್ತದೆ. ಕರಿಷತಿ ಆಕರ್ಷತಿ ಇದು ಕೃಷ್ಣ. ಕರ್ಷಿಸುವುದನ್ನೆಲ್ಲ ನಾವು ಕೃಷ್ಣ ಅಂತ ಕರೆಯುವುದಿಲ್ಲ. ಮರದಲ್ಲಿದ್ದ ಹಣ್ಣು ಭೂಮಿಯಲ್ಲಿ ಯಾಕೆ ಬೀಳ್ತದೆ ಅಂದರೆ ಭೂಮಿ ಆಕರ್ಷಿಸ್ತದೆ. ಭೂಮಿಯಲ್ಲಿ ಆಕರ್ಷಣ, ಗುರುತ್ವಾಕರ್ಷಣ ಶಕ್ತಿ ಇದೆ. ಆಕರ್ಷಣ ಶಕ್ತಿಯುಳ್ಳದ್ದಕ್ಕೆ ಕೃಷ್ಣ ಅಂತ ಹೆಸರು. ಆದ್ರಿಂದ ಭೂಮಿಗೂ ಕೃಷ್ಣ ಅಂತ ಹೆಸರಿದೆ. ಆದರೆ ಪ್ರಸಿದ್ಧಿ ಬರಲಿಲ್ಲ. ಪ್ರಸಿದ್ಧಿ ಇರುವುದೆಲ್ಲಿ? ಭಗವಂತ ಕೃಷ್ಣನಲ್ಲಿ. ಯಾಕೆಂದರೆ ಅವನ ಆಕರ್ಷಣ ಈ ಭೂಮಿಯ ಆಕರ್ಷಣೆಗಿಂತ ಸ್ವಲ್ಪ ಭಿನ್ನ. ನಾವು ಕೂಡ ಆಕರ್ಷಿಸುವುದರಲ್ಲಿ ಬಹಳ ನಿಷ್ಣಾತರು. ಯಾರಾದರೂ ಮೇಲೆ ಹೋಗ್ತಾರೆ ಅಂದರೆ ಎಲ್ದು ಆಕರ್ಷಣೆ ನಮ್ಮದು. ಕಬಡ್ಡಿ ಆಟದಲ್ಲಿ ಮಹಾ ನಿಷ್ಣಾತರು. ಆದರೆ ಭಗವಂತನ ಆಕರ್ಷಣೆಯ ವ್ಯತ್ಯಾಸ ಏನು? ಕೆಳಕ್ಕೆ ಬೀಳುವವನನ್ನು ಮೇಲಕ್ಕೆ ಆಕರ್ಷಿಸ್ತಾನೆ. ನಾವು ಮೇಲಕ್ಕೆ ಹೋಗುವವರನ್ನು ಭೂಮಿ ಏನು ಮಾಡ್ತದೆ? ಮೇಲಕ್ಕೆ ಹೋಗ್ತಾ ಇದ್ದದ್ದನ್ನು ಗುರುತ್ವಾಕರ್ಷಣ ಅಂತ ಎಳೆಯುವುದಲ್ವಾ? ದೇವರಲ್ಲ. ಕರಿಷತಿ ಉಪರಿ ಕರಿಷತಿ ಮೋಕ್ಷಂ ಪ್ರದದಾತಿ ಇತಿ ಕೃಷ್ಣ. ಕೃಷ್ಣ ಅಂದರೆ ಅವನನ್ನು ಪತಿತ ಪಾವನ ಅಂತ ಅರ್ಥ. ಬೀಳುವವನನ್ನು ಉದ್ಧರಿಸಿ ಅವನಿಗೆ ಮೋಕ್ಷದ ಮಾರ್ಗ ತೋರುವವ. ಕೃಷ್ಣನ ಪ್ರತಿಯೊಂದು ಚರ್ಯೆಯೂ ಕೂಡ ಅವನ ಮೋಕ್ಷ ಮಾರ್ಗ ಪ್ರದಾನ, ಮೋಕ್ಷ ಪ್ರದಾನ ದರ್ಶನ. ಅವನ ಚರ್ಯೆಯಲ್ಲಿರುವುದೇ ಅದು. ಕರುಗಳನ್ನೆಲ್ಲ ಬಿಡ್ತಾ ಇದ್ದಂತೆ ಕೃಷ್ಣ. ಕಟ್ಟಿದ್ರೆ ಸಾಕು, ಹೋಗುದು, ಓಡುವುದು. ಇಷ್ಟು ಹುಡುಗಾದ ಮೇಲೆ ಅಂತೂ ಸಿಕ್ಕಾಪಟ್ಟೆ ಲೂಟಿ ಅವ. ಅದಕ್ಕಿಂತ ಮೊದಲು 4 ಕಾಲಲ್ಲಿ ಸಂಚಾರ ಮಾಡ್ತಾ ಇದ್ದ. ಅಂಬೆಗಾಲಿಕ್ಕುವ ಕೆಲಸ ಅವನದ್ದು. ಕರುವಿನ ಹಾಗೆ ಅಂಬೆಗಾಲು, ಕರುವಿನ ಹಾಗೆ ಅವನು ಸಂಚಾರ ಮಾಡ್ತಾ ಇದ್ದ. ಆ ಹೊತ್ತಿಗೆ ಬೆಣ್ಣೆ ಎಲ್ಲ ಮೇಲೆ ಮೇಲೆ ಹೋಗ್ಲಿಕ್ಕೆ ಶುರು ಆಯ್ತು. ಯಾವುದು ಕೆಳಗೆ ಇಡ್ಲಿಕ್ಕಿಲ್ಲ. ಎಲ್ಲ ಕೃಷ್ಣ ಅಂದ್ರೆ ಇದರ ಮೇಲೆ ಇಡ್ಲಿಕ್ಕೂ ಇಲ್ಲ. ಕೃಷ್ಣ ಇದ್ದಾನೆ ಅಂದ್ರೆ ಎಲ್ಲ ಮೇಲೆ ಮೇಲೆ ಅಟ್ಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲ ಮೇಲೆ ಹೋಯ್ತು. ಈಗ ಓಡಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿ ಕರು ಕಟ್ಟಿದೆ ಅಂತ ಆದ್ರೆ ಕರು ಬಿಚ್ಚೋದು. ಮನೆಯಿಂದ ಹೊರಗೆ ಬಂದ್ರೆ ಸಾಕು, ಅದು ಅಂಬೆ 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 ಅಂತ ಗಲಾಟೆ. ಎಲ್ಲ ಕರುಗಳು ಒಟ್ಟಿಗೆ ಗಲಾಟೆ. ಕೃಷ್ಣ ಬಾ ಬಿಚ್ಚು ಬಿಚ್ಚು ಅಂತ ಕರೆಯುವುದು. ಕೃಷ್ಣನಿಗೆ ನೋವಾಗುವುದು. ನನ್ನನ್ನು ಯಶೋದೆಗಿಂತ ದೂರದಲ್ಲಿ ಕಟ್ಟಿದ್ರೆ ಹೇಗಿರ್ತದೆ ಅಂತ ಕೃಷ್ಣನಿಗೆ ಅನಿಸೋದು. ಸೀದಾ ಹೋಗುವುದು, ಎಲ್ಲ ಕರುಗಳನ್ನು ಬಿಚ್ಚಿ ಹಾಕು. ಹೆಂಗಸರೆಲ್ಲ ಓಡಿ ಬರುವುದರೊಳಗೆ ಬಿಚ್ಚಿ ಆಯ್ತೀವ. ಓಡಿ ಓಡಿ ಅವರಿಂದ ತಪ್ಪಿಸಿಕೊಂಡು ಬಿಚ್ಚು. ಇವರು ಜೋರು ಮಾಡಿ ರೆಟ್ಟೆ ಹಿಡ್ಕೊಳ್ತಾರೆ. ಏನು ಕೃಷ್ಣ ನೀನು, ಎಷ್ಟು ಬಾರಿ ಹೇಳಿದ್ದೇವೆ ಕರು ಹೀಗೆ ಬಿಡಬಾರ್ದು. ವತ್ಸಾನ್ ಮುಂಚನ್ ಕ್ವಚಿತ ಸಮಯೇ ಕ್ರೋಶ ವಿಜ್ಞಾತ ಭಾವ. ಅಸಮಯದಲ್ಲಿ ವತ್ಸಗಳನ್ನು ಬಿಡ್ತಾ ಇದೆಯಲ್ಲ. ಸಾಯಂಕಾಲದ ಹೊತ್ತು ನೀನು ಬಿಟ್ಟರೆ ತೊಂದರೆ ಇಲ್ಲ, ನಮಗೆ ಹಾಲು ಕರೀಲಿಕ್ಕೆ ಆಗ್ತದೆ. ಈಗ ನೀನು ಈ ಹೊತ್ತಿಗೆಲ್ಲ ಬಂದು ಬಿಚ್ಚುವುದೇನು? ನಾವು ಹಾಲಿನಿಂದ ಬದುಕುವುದು. ಇಲ್ಲಿ ಹಾಲು ಇಲ್ಲ ಅಂತ ಹೇಳಿದ್ರೆ ಮಥುರೆಯಲ್ಲಿ ಆಮೇಲೆ ಹಾಲಿಲ್ಲ. ಮಥುರೆಯಿಂದ ಆಮೇಲೆ ಕಂಪ್ಲೇಂಟ್ ಬರ್ತದೆ, ಏನು ಅಲ್ಲಿಂದ ನಮಗೆ ಹಾಲಿನ ವ್ಯವಸ್ಥೆ ಪೂರೈಕೆ ಸರಿ ಆಗ್ತಾ ಇಲ್ಲ ಅಂತ. ಆದ್ರಿಂದ ಈ ವ್ಯವಸ್ಥೆ ಸರಿ ಇಲ್ವಲ್ಲ ಅಂತ ಅವರೆಲ್ಲ ಪ್ರಶ್ನಿಸ್ತಾ ಇದ್ರು. ಪ್ರಶ್ನಿಸಿದಾಗ ಕೃಷ್ಣ ಏನು ಹೇಳ್ತಿದ್ದ ಅಂತ ಕಣ್ಣು ಸ್ವಲ್ಪ ನೀರು ಮಾಡ್ಕೊಳ್ತಿದ್ದ. ಆಮೇಲೆ ಒಂದು ಕೈಯನ್ನು ಹೀಗೆ ಹಿಡ್ಕೊಂಡು ಯಾಕೆ ಬಿಚ್ಚುತ್ತಿ ಅಂತ ಕೇಳ್ತಿದ್ರಿ ಹೆಂಗಸರು ಕೃಷ್ಣ ಹತ್ರ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೆ, ಸ್ವಭಾವ ಸ್ವಭಾವ ಭಾವ ಅಂತ ಹೇಳ್ತಿದ್ದ. ಸ್ವಭಾವ ಅಂತ ಉತ್ತರ ಕೊಡ್ತಾ ಇದ್ದಂತೆ. ವಾದಿರಾಜ ತೀರ್ಥರು ಭಾರಿ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಯಾಕೆ ಬಿಚ್ಚುದಿ? ಸ್ವಭಾವ. ಏನು ಉತ್ತರ ಕೊಟ್ಟ ಇವ? ನಾನು ಬಂಧನದಲ್ಲಿದ್ದವರನ್ನು ಮೋಚನಗೊಳಿಸುವುದು ನನ್ನ ಸ್ವಭಾವ. ನಾನು ಮೋಕ್ಷ ಕೊಡುವುದಕ್ಕೇನು ಅವರ ಹತ್ರ ಲಂಚ ತೆಗೊಂಡು ಮೋಕ್ಷ ಕೊಡುವುದಲ್ಲ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಸಂಸಾರದಿಂದ ಬಿಡುಗಡೆ ಮಾಡುವುದು ನನ್ನ ಸ್ವಭಾವ. ನೋಡ್ಲಿಕ್ಕೆ ಅವ ಕರು ಬಿಚ್ಚುತ್ತಾ ಇದ್ದ ಅಂತ ಒಂದು ವಿಷಯ, ಆದರೆ ಅದರಲ್ಲಿ ವೇದಾಂತದ ತತ್ವ ಅಡಗಿದೆ.
ಇನ್ನೊಬ್ಬಳು ಬಂದು ಜೋರು ಕೈ ಹಿಡಿದು ಹೇಳಿದ್ಲಂತೆ, ಇನ್ನು ಎಷ್ಟು ಬಾರಿ ಹೇಳಿದೆ ಬಿಚ್ಚಬೇಡ, ಏನೋ ಸ್ವಭಾವ ಅಂತ ಅರ್ಥವೇ ಆಗಲ್ಲ ನಿನ್ನ ಮಾತು ಅಂತ ಜೋರು ಮಾಡಿ ಹೊಡಿಲಿಕ್ಕೆ ಕೋಲು ಹೀಗೆ ಇಟ್ಕೊಂಡು ಗೋಡೆಗೆ ಹೊಡೆದು ಹೇಳ್ತಾಳೆ, ಈ ಕೃಷ್ಣ ನೀನು ನಂದಗೋಪನ ಹಾಗಲ್ಲ. ನಂದಗೋಪ ಎಷ್ಟು ಒಳ್ಳೆಯ ವೈದ್ಯ ಗೊತ್ತಾ, ಇವಳು ಅಜ್ಜಿ ಅವಳು ಹೇಳುವುದು, ನಂದಗೋಪ ಚಿಕ್ಕವನಿದ್ದಾಗ ಎಷ್ಟು ಒಳ್ಳೆಯ ವೈದ್ಯ, ಒಂದು ಮಾತು ಹೇಳಿದ್ರೆ ಅಷ್ಟು ಚಂದ ಕೇಳ್ತಿದ್ದ, ಹೇಳಿದ ಹಾಗೆ ಕೇಳುವವ. ನೀನ್ ನೋಡಿದ್ರೆ ನಾವು ಹೇಳಿದ ಮಾತೇ ಕಿವಿಗೆ ಹಾಕೊಳ್ಳಲ್ಲ, ನೀನ್ ನಂದಗೋಪನಿಗೆ ಹುಟ್ಟಿದ ಮಗನೇ ಅಲ್ಲ ಅಂತ ಬೈದಾಕಿಲ್ಲ. ಕೃಷ್ಣನಿಗೊಂದು ಖುಷಿ ಆಯ್ತು, ಸೀದಾ ಅಜ್ಜಿಯ ಬೆನ್ನಿನ ಮೇಲೆ ಹಾಗೆ ಹತ್ತಿಕೊಂಡು ತಲೆ ಮೇಲೆ ಹೋಗಿ ಮಲ್ಲಿಗೆ ಹುಲ್ಲೆಲ್ಲ ಕೆಳಗೆ ಹಾಕಿ ತಲೆಯಲ್ಲಿ ಕೂತ್ಕೊಂಡು ಒಂದು ಮುತ್ತು ಬೇರೆ ಕೊಟ್ಲಂತೆ ಅಜ್ಜಿಗೆ. ಇವ ಎಷ್ಟು ಸುಂದರವಾದ ವಿಷಯ ಹೇಳಿದಿ, ನಿಂಗೆ ಈ ಗುಟ್ಟಿ ಯಾರು ಹೇಳಿದ್ದು ಅಂತ ಕೇಳಿ, ನಂದಗೋಪನ ಮಗ ಅಲ್ಲ ಅಂತ ಹೇಳಿದೆ, ಅಂದ್ರೆ ಯಾರಿಗೂ ಹುಟ್ಟಿದ ಮಗ ಅಲ್ಲ, ಈ ವಿಷಯ ನಿಂಗೆ ಹೇಗೆ ಗೊತ್ತಾಯ್ತು? ಅಜೋ ದುರ್ಮರಿ ಕ್ಷಣಶಾಸ್ತ್ರ ಅಂತ ಅಜಹ ಅಂತ ಕರೆಸಿಕೊಂಡ ಆ ಭಗವಂತ ಹುಟ್ಟಿಲ್ಲದವ ಅನ್ನುವ ವಿಷಯವನ್ನು ಈ ಗೋಪಿಯರ ಜೊತೆಗೆ ನಡೆಯತಕ್ಕಂತಹ ಬಾಲ್ಯ ಲೀಲೆಗಳಲ್ಲಿ ತೋರಿಸ್ತಾ ಬಂದ. ಕೃಷ್ಣನ ಪ್ರತಿಯೊಂದು ಲೀಲೆಯೂ ಕೂಡ ಆ ಕೃಷ್ಣ ಅನ್ನುವುದು ಒಂದು ಭಗವತ್ ತತ್ವ ಅನ್ನುವುದನ್ನು ಅಭಿವ್ಯಕ್ತಿಗೊಳಿಸುವಂತಹ ಕಥೆ. ಬ್ರಾಹ್ಮಣರ ಒಂದು ದೊಡ್ಡ ಯಾಗ ನಡೀತಾ ಇತ್ತು. ಕೃಷ್ಣನಿಗೆ ಇನ್ನೂ ಉಪನಯನ ಆಗಲಿಲ್ಲ. ಅವನು ಕರುಗಳನ್ನು ಹಸುಗಳನ್ನು ಹೊಡ್ಕೊಂಡು ಕೈಯಲ್ಲಿ ಒಂದು ವೀಣೆಯನ್ನು ಹಿಡ್ಕೊಂಡು ವೇಣುವನ್ನು ಹಿಡ್ಕೊಂಡು ಹೋಗೋದು. ಹೋಗಿ ವೇಣುಗಾನ ಮಾಡ್ತಾ ಇದ್ರೆ ಎಲ್ಲ ಊರು ಶಾಂತವಾಗ್ತಿತ್ತಂತೆ ಅದನ್ನು ಕೇಳುವುದಕ್ಕೋಸ್ಕರ. ಮನೆಯಲ್ಲಿ ಜಾಗಟೆ ಹೊಡೆದವರು ನಿಲ್ಲಿಸ್ತಾ ಇದ್ರಂತೆ, ಈ ಕೃಷ್ಣನ ವೇಣುಗಾನ ಅದು ಕೇಳಿದ ಮೇಲೆ ಜಾಗಟೆ ಹೊಡೆಯುವ ಅಂತ. ಆ ವೇಣುಗಾನ ಅಷ್ಟು ಆಕರ್ಷಣೆ ಮಾಡ್ತಾ ಇತ್ತು. ಹುಡುಗರೆಲ್ಲ ವೇಣುಗಾನ ಕೇಳಿ ಆದ್ಮೇಲೆ ತೃಪ್ತಿ ಆಯ್ತು ಕೃಷ್ಣ, ಆದ್ರೆ ಹಸಿವಾಗ್ತಾ ಉಂಟು ಅಂತ ಹೇಳ್ತಾ ಇದ್ರು. ವೇಣುಗಾನ ಕೇಳಿದ ಮೇಲೆ ಹಸಿವು ಇವರಿಗೆ. ಕೆಲವು ಉಪನ್ಯಾಸ ಆದ ಕೂಡಲೇ ಸಿಕ್ಕಾಪಟ್ಟೆ ಹಸಿವಾಗ್ತದೆ. ಹಾಗೆ ಇಲ್ಲಿ ವೇಣುಗಾನ ಕೇಳಿದ ಮೇಲೆ ಎಲ್ರಿಗೂ ಹಸಿವು. ಕೃಷ್ಣ ಏನು ಇವತ್ತು ಬೆಳಗ್ಗೆ ಮನೆಯಲ್ಲಿ ಏನು ಕೊಡ್ಲಿಲ್ವಾ ಅಂತ ಕೇಳಿದ ಕೃಷ್ಣ. ಅದಕ್ಕೆ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಒಂದು ಹೋಮ ಇದೆ, ಹಾಗಾಗಿ ಬೆಳಿಗ್ಗೆ ಫಲಾಹಾರ ಇಲ್ಲ ಅಂತ ಹೇಳಿದ್ದಾರೆ. ಬೆಳಗ್ಗೆ ಇವತ್ತು ಖಾಲಿ ಹೊಟ್ಟೆ. ಹಾಗಾದ್ರೆ ಇಲ್ಲೆಲ್ಲೋ ಹೋಮ ಆಗ್ತಾ ಇರಬೇಕು, ಸ್ವಲ್ಪ ಪರಿಮಳ ಬರ್ತಾ ಉಂಟು ಅಂತ ಕೃಷ್ಣ ಹೇಳಿದ. ನೋಡಿದ್ರೆ ಇಲ್ಲಿ ಹೋಮದ ವಾಸನೆ ಬರ್ತಾ ಉಂಟು, ಎಲ್ಲಿಂದ ಗೊತ್ತಾಗ್ತಾ ಇಲ್ಲ. ಒಬ್ಬ ಮರ ಹತ್ತಿ ನೋಡಿದ್ರೆ ಅಲ್ಲೆಲ್ಲೋ ದೂರದಲ್ಲಿ ಹೊಗೆ ಬರ್ತಾ ಇತ್ತು. ಕೃಷ್ಣ ಹೇಳಿದ್ದು ಸರಿ, ಅಲ್ಲೊಂದು ಹೋಮ ಆಗ್ತಾ ಉಂಟು. ಕೃಷ್ಣ ಹೇಳಿದ, ಹೋಗಿ ಕೇಳಿ ಬಾ, ರಾಮಕೃಷ್ಣರು ಬಂದಿದ್ದಾರೆ, ಹಸಿದಿದ್ದಾರೆ ಅಂತ ಹೇಳಿ. ಏನು 6 ಜನ ಹುಡುಗರು ಓಡಿದ್ರು, ಒಬ್ಬನನ್ನು ಹೋಗ್ಲಿಕ್ಕೆ ಹೇಳಿದ್ದೀವ. ಇವರೆಲ್ಲ ಒಂದು ಎಲೆ, ಒಂದು ದೊಡ್ಡ ದೊಡ್ಡ ಎಲೆ ಎಲ್ಲ, ಉಪ್ಪಳಿಗೆ ಎಲೆ ಎಲ್ಲ ಹಿಡ್ಕೊಂಡು, ದೊಡ್ಡ ದೊಡ್ಡ ಎಲೆ ಅದೆಲ್ಲ ಹಿಡ್ಕೊಂಡು ಓಡಿದ್ರು. ಓಡಿ ಆಗ ನಡೀತಾ ಇತ್ತಾ, ಅವರ ಹತ್ರ ಹೇಳಿದ್ರು, ರಾಮಕೃಷ್ಣರು ಬಂದಿದ್ದಾರೆ, ಹಸಿದಿದ್ದಾರೆ ಅಂತ. ಊರು ಹೊಡ್ಕೊಂಡು ಹೋದದ್ದು ಇವರು. ಹಾಗೆ ಹೇಳಿದ್ರು. ಆ ಯಾಗ ಮಾಡುವವರು ಮಂತ್ರ ಜೋರು ಮಾಡಿದ್ರು. ಕೊಡೋಲ್ಲ ಅನ್ನೋದು ಇವರಿಗೆ ಅರ್ಥ ಆಯ್ತು. ಯಾಕಂದ್ರೆ ನಾವು ಯಜ್ಞಕ್ಕೋಸ್ಕರ ಮಾಡಿದಂತಹ ಪುರೋಡಾಶಾದಿ ಪರಮ ಪವಿತ್ರವಾದ ಅನ್ನವನ್ನು ಗೊಲ್ಲ ಬಾಲಕರು ಬಂದು ಕೇಳಿದ್ರೆ ಕೊಡುವುದಾ? ಬ್ರಾಹ್ಮಣರು ಹಾಗೆ ಯೋಚನೆ ಮಾಡಿದ್ರು. ಇವರು ಓಡಿ ಬಂದು ಕೃಷ್ಣನಿಗೆ ಹೇಳಿದ್ರು, ಅವರು ಕೊಡುವುದಿಲ್ಲಂತೆ. ಕೃಷ್ಣ ಕೇಳಿದ, ಯಾರ ಹತ್ರ ಕೇಳಿದ್ದು ನೀವು? ನಾವು ಆ ಬ್ರಾಹ್ಮಣರ ಹತ್ರ, ಪುರೋಹಿತರ ಹತ್ರ ಕೇಳಿದ್ದು. ಹಸಿವು ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವರಿಗೆ. ಕೃಷ್ಣ ಹೇಳಿದ್ದು ಅವರಿಗೆ ಹಸಿವು ಅಂದ್ರೆ ಗೊತ್ತಿಲ್ಲ. ಹಸಿವು ಅಂತ ಯಾರಿಗೆ ಗೊತ್ತಿರುವುದು? ಅಮ್ಮಂದಿರಿದ್ದಾರಲ್ವ ಒಳಗೆ, ಅಲ್ಲಿ ಪತ್ನಿ ಶಾಲೆ ಅಂತ ಇರ್ತದೆ, ಅವರೆಲ್ಲ ಅಡಿಗೆ ಮಾಡುವುದು. ಮಕ್ಕಳ ಹಸಿವು ಏನು ಅಂತ ಅರ್ಥ ಆಗುವುದು ಅವರಿಗೆ. ಆದ್ರಿಂದ ಹೋಗಿ ಅವರ ಹತ್ರ ಕೇಳಬೇಕಿತ್ತು ನೀವು, ಹೌದಲ್ವ ಅಂತ. ಮತ್ತೆ ಮಾತಿಗೆ ಕಾಯ್ದೆ ಓಡಿದ್ರು ಇವರು. ಓಡಿ ಬ್ರಾಹ್ಮಣರ ಮುಂದೆ ಹೋಗಿ, ಅವರ ಹತ್ರ ಮುಂದೆ ಹೋಗಿ ಹೀಗೆಲ್ಲ ಮಾಡಿಕೊಂಡು ಸೀದಾ ಒಳಗೋದ್ರು. ಅವರ ಹತ್ರ ಮಾತಾಡಿಸ್ಲಿಲ್ಲ, ಹಿಂಭಾಗಕ್ಕೆ ಹೋದ್ರು. ಹೆಂಗಸರ ಹತ್ರ ಹೋಗಿ, ಹೆಂಗಸರು ಕೇಳಿದ್ರು, ಏನು ಮಕ್ಕಳೇ ಅಂತ ಕೇಳಿದ್ರು. ಇವ್ರು ಹೇಳಿದ್ರು, ರಾಮಕೃಷ್ಣರು ಬಂದಿದ್ದಾರೆ ಅಂತ ಹೀಗೆ ತೋರಿಸಿ, ರಾಮಕೃಷ್ಣರು ಬಂದಿದ್ದಾರೆ, ಹಸಿದಿದ್ದಾರೆ. ಆ ಹೆಂಗಸರಿಗೊಂದು ಆನಂದ ಆಯಿತು. ನಾವೆಷ್ಟೋ ಬಾರಿ ಈ ಗಂಡಂದಿರ ಹತ್ರ ಹೇಳಿದ್ದೇವೆ, ಒಮ್ಮೆ ಹೋಗಿ ಕೃಷ್ಣನನ್ನು ನೋಡ್ಕೊಂಡು ಬರುವ. ಸರ್ಪದ ಮೇಲೆ ಕುಣಿದಾಡಿದ್ದಾನೆ, ಬಾಯಿಯಲ್ಲಿ ಬೆಂಕಿಯನ್ನು ನುಂಗಿದ್ದಾನೆ, ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿದ್ದಾನೆ, ಸಾಕ್ಷಾತ್ ಪರಮಾತ್ಮ ಇದ್ದಾನೆ. ವಿಷಯ ಎಲ್ಲ ಕೇಳಿದ್ದಾರೆ ಇವರು. ಆದರೆ ಪಾಡ್ಯದ ದಿವಸವೂ ಪುರುಸೊತ್ತಿಲ್ಲ ಇವರಿಗೆ, ಕರ್ಕೊಂಡು ಹೋಗಲೇ ಇಲ್ಲ. ಅವತ್ತು ಹೋಮ, ಉಳಿದ ದಿವಸ ಪಾಠ, ಒಟ್ಟು ಪುರುಸೊತ್ತಿಲ್ಲ, ಕರ್ಕೊಂಡು ಹೋಗಲೇ ಇಲ್ಲ. ಈಗ ಅವರೇ ಬಂದಿದ್ದಾರಲ್ವ ದರ್ಶನ ಕೊಡುವುದಕ್ಕೋಸ್ಕರ, ಪಾದಪೂಜೆಗೆ ಮನೆಗೆ ಬಂದ ಹಾಗೆ. ಬಂದ ದೇವರನ್ನು ನೋಡುವ ಒಂದು ಸದವಕಾಶ, ಅದು ಬೇರೆ ಹಸಿವಾಗಿದೆ. ಮಾಡಿದ್ರಲ್ಲಿ ಯಾವುದು ತುಂಬಾ ಜನ ಪ್ರಶಂಸೆ ಮಾಡ್ತಾ ಇದ್ರು, ನಿಮ್ದು ಸಾರು ಚೆನ್ನಾಗಿ ಆಗಿದೆ, ನೀವು ಮಾಡಿದ್ದು ಹುಳಿ ಚೆನ್ನ ಅಂತ ಹೇಳ್ತಾ ಇರ್ತಾರಲ್ವ. ನಾವು ಮಾಡಿದ್ರಲ್ಲಿ ಯಾವ್ದು ಚಂದ ಅಂತ ಮಾಡಿದವರಿಗೆ ಗೊತ್ತಿರ್ತದೆ, ಆದ್ರೆ ಚಂದ ಇಲ್ಲದೆ ಇದ್ದದ್ದು ಮಾಡಿರ್ತಾರೆ. ಮಾಡಿದ್ರಲ್ಲಿ ಯಾವುದು ಅತ್ಯಂತ ಶ್ರೇಷ್ಠವೋ ಅಂಥದ್ದನ್ನು ಉತ್ತಮ ಪಾತ್ರೆಗಳಲ್ಲಿ ತುಂಬಿಸಿಕೊಂಡು ಕೃಷ್ಣನ ಹತ್ರ ಓಡಿದ್ರಂತೆ. ಇಲ್ಲಿ ಹೋಮದಲ್ಲಿ ಸಂಸ್ಕೃತದಲ್ಲಿ ಬೈದ್ರು ಇವರು, ಹೋಗಬೇಡಿ ಅಂತ. ಕನ್ನಡ ಮಾತಾಡಬಾರ್ದು ಹೋಮದ ಮಧ್ಯದಲ್ಲಿ, ಅದಕ್ಕೆ ಸಂಸ್ಕೃತದಲ್ಲಿ ಸ್ವಲ್ಪ ಬೈದ್ರು. ಆದರೆ ಕೂತಲ್ಲಿಂದ ಏಳುವ ಹಾಗಿಲ್ಲ ಹೋಮದಿಂದ.
ಹಾಗಾಗಿ ಇವರು ಬದುಕಿದ್ರು, ಸೀದಾ ಹೋದ್ರು. ಆದ್ರೆ ಒಬ್ಬ ಬಹುಶಃ ಯಜ್ಞದಲ್ಲಿ ಕೂತಿರ್ಲಿಲ್ಲ, ಈ ಕಡೆ ಬೇರೆ ಸ್ಥಾನದಲ್ಲಿ ಕೂತಿದ್ದ. ಅವ ತನ್ನ ಹೆಂಡತಿಯನ್ನು ಕಟ್ಟಿ ಹಾಕಿ ಒಂದು ಕೋಣೆಯಲ್ಲಿ ಹಾಕಿದಂತೆ. ಅದನ್ನು ಭಾಗವತ ಹೇಳಿದೆ. ಪತ್ರಿಕಾ ವಿಧೃತ ನಾರಿ, ಒಬ್ಬಳು ಹೆಂಗಸನ್ನು ಒಬ್ಬ ಕಟ್ಟಿ ಹಾಕಿದ, ಉಳಿದವರೆಲ್ಲ ಒಡೆಯೋದ್ರು. ಹೋಗಿ ಕೃಷ್ಣನಿಗೆ ಸುಗ್ರಾಸವನ್ನು ಕೊಟ್ರು. ಅದು ಹೇಗೆ ಹೋದ್ರು ಅಂದ್ರೆ ಸಮುದ್ರಂ ಇವ ನಿಮ್ಮನಗಾಹ, ಹರಿಯುವ ನದಿ ಸಮುದ್ರದ ಕಡೆಗೆ ಹೋಗುವಾಗ ಅಣೆಕಟ್ಟು ಕಟ್ಟಿದ್ರೂ ಕೂಡ ಅದನ್ನು ತುಂಬಿ ಅದನ್ನು ದಾಟಿ ಹೋಗಿ ಸಮುದ್ರವನ್ನು ಸೇರುವ ಹಾಗೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ, ಹಾಗೆ ಸಾಗಿದ್ರು ಕೃಷ್ಣನ ಹತ್ರ. ಕೃಷ್ಣನ ಹತ್ರ ಹೋದ್ರು. ಕೃಷ್ಣ ಎಲ್ಲ ಸ್ವೀಕರಿಸಿದ. ಭಾರಿ ಸ್ವಾಗತಂಬೋ ಮಹಾಭಾಗಾಹ ಅಂತ ಅವರನ್ನು ಸ್ವಾಗತಿಸಿದ. ಎಲ್ಲ ಪಾತ್ರೆಯನ್ನು ಖಾಲಿ ಮಾಡಿ ತೊಳೆಯುವುದಕ್ಕೆ ಅಂತ ಹೊರಟ. ಇಲ್ಲ, ನಾವೇ ತೊಳೆಯುವುದು ಅಂತ ಅವ್ರು ಹೇಳಿದರು. ಕೃಷ್ಣ ಅಷ್ಟು ತಾನು ತೊಳೆದು ಕೊಡುವುದು ಪಾತ್ರೆ, ನಾವೇ ತೊಳೆಯುವುದು ಅಂತ ಪಾತ್ರೆ ಎಲ್ಲ ಸ್ವೀಕಾರ ಮಾಡಿದರು. ಕೃಷ್ಣ ಹೇಳಿದ, ಹಾಗಾದ್ರೆ ಹೋಗಿ ತೊಳಿಲಿಕ್ಕೆ ಅಂತ ಹೇಳಿದ. ತೊಳ್ಕೊಂಡ ಮೇಲೆ, ಇಡೀ ತೊಳೆದ ಮೇಲೆಯೇ ಶುದ್ಧವನ್ನು ತುಂಬಿಸಬೇಕು. ತೊಳೆಯದೇ ಇದ್ದ ಪಾತ್ರೆಯಲ್ಲಿ ಹಾಲು ತುಂಬಿಸಿದ್ರೆ ಏನಾಗ್ತದೆ? ಹಾಲು ಕೆಡ್ತದೆ. ಆದ್ರಿಂದ ಯಮ ನಿಯಮಗಳ ಮೂಲಕ ತೊಳೆದು ಆಮೇಲೆ ಅದರಲ್ಲಿ ಧ್ಯಾನ ಧಾರಣ ಸಮಾಧಿಗಳನ್ನು ತುಂಬಿಸಬೇಕು. ಆದ್ರೆ ಶುದ್ಧೀಕರಣದ ಕೆಲಸ ಆಗಲಿ, ತಗೊಂಡು ಹೋಗಿ. ಇವರು ಹೇಳಿದ್ರು, ನಾವು ತೆಗೊಂಡು ಹೋಗುವುದಕ್ಕೆ ಬಂದದ್ದಲ್ಲ, ತೆಗೊಂಡು ಬಂದದ್ದು ಅವರನ್ನೆಲ್ಲ ವಿರೋಧಿಸಿ ಬಂದಿದ್ದೇವೆ. ಕೃಷ್ಣನಿಗೋಸ್ಕರ ನಮ್ಮ ಜೀವನ. ನಾವು ನಮ್ಮ ಪತಿಯ ಸೇವೆಯನ್ನು ಮಾಡುವುದು ಕೂಡ ಪತ್ಯಂತರ್ಗತ ಗೋಪಾಲಕೃಷ್ಣ ಅಂತಲೇ ಸೇವೆ ಮಾಡುವುದು. ಅದೇ ಕೃಷ್ಣ ಸಾಕ್ಷಾತ್ತಾಗಿ ಬಂದಿರುವಾಗ ನಾವು ಮತ್ತೆ ಯಾಕೆ ಹೋಗಬೇಕು? ಕೃಷ್ಣ ಹೇಳಿದ, ನೀವು ಅಲ್ಲೇ ಸೇವೆ ಮಾಡಬೇಕು. ಯಾರು ಯಾವ ಪ್ರತೀಕದಲ್ಲಿ ಕೃಷ್ಣನನ್ನು ಆರಾಧಿಸಬೇಕೋ ಅವರು ಅದೇ ಪ್ರತೀಕದಲ್ಲೇ ಕೃಷ್ಣನನ್ನು ಆರಾಧಿಸಬೇಕು. ನಿಮ್ಮನ್ನು ಕಾಯ್ತಾ ಇರ್ತಾನೆ. ಇವರು ಹೇಳಿದರು, ಇಲ್ಲ, ಕಾಯೋಲ್ಲ ಅವರು. ನಮ್ಮನ್ನು ಹೋದರೆ ಮನೆಗೆ ಸೇರಿಸುವುದಿಲ್ಲ. ಯಾಕಂದ್ರೆ ಅವರಿಗೆ ಸಿಟ್ಟು ಮಾಡಿಕೊಂಡು ನಮ್ಮನ್ನು, ನಾವು ಅವರಿಗೆ ಹೇಳಿದ ಮಾತನ್ನು ಉಲ್ಲಂಘಿಸಿ ಬಂದವರು. ಇಲ್ಲ, ಕಾಯ್ತಾ ಇರ್ತಾರೆ, ಹೋಗಿ. ಕೃಷ್ಣನ ಆದೇಶವನ್ನು ಅನುಸರಿಸಿ ಇವರು ಮನೆಗೆ ಬಂದ್ರೆ ಎಲ್ಲ ಕಾಯ್ತಾರೆ ಅಂತ. ಹೀಗೆ ಎಲ್ಲ ಅಲ್ಲಿ ಅರ್ಧದಷ್ಟು ಕಟ್ಟಿದ್ದಾರೆ. ಇದು ಯಾಗಶಾಲೆ ಅಲ್ವಾ, ಅಲ್ಲಿಂದ ಹೀಗೆ ನಿಲ್ಕೋದು. ನಮ್ಮ ಹೆಂಗಸರು ಬರ್ತಾರೋ ಅಂತ ಹಿಡ್ಕೊಂಡಿದ್ದಾರೆ. ಗೆಜ್ಜೆಯ ಶಬ್ದ, ಬಳೆಯ ಶಬ್ದ ಕೇಳಿದ್ದೇ ಖುಷಿಯಾಗೋಯ್ತು. ಅಂತೂ ಬಂದ್ರಲ್ವಾ ಕೃಷ್ಣನ ಹತ್ರ ಹೋದವರು. ನಾವೇ ದೊಡ್ಡ ಪುಣ್ಯಗಾರರು, ತಮ್ಮ ಬೆನ್ನು ತಾವು ಹೊಡಿಕೊಳ್ತಾ ಇದ್ದಾರೆ. ಈದೃಶ್ಯ ಸ್ತ್ರೀಯ ಅಹೋ ವಯಂ ಧನ್ಯತಮ, ತಮ್ಮನ್ನು ಹೊಗಳುವುದು. ನಾವು ಧನ್ಯತಮರು. ಯಾಕಂದ್ರೆ ನಾವು ಗುರುಕುಲದಲ್ಲಿ 12 ವರ್ಷ ಓದಿಯೋ ದೇವರು ಕೃಷ್ಣ, ದೇವರು ಬಂದಾಗ ದೇವರ ಹತ್ರ ಹೋಗುವ ಬುದ್ಧಿ ನಮ್ಗೆ ಬರಲಿಲ್ಲ. ಇವರು ಯಾವ ಗುರುಕುಲದಲ್ಲೂ ಓದಲಿಲ್ಲ. ಆದರೆ ಕೃಷ್ಣ ಬಂದಾಗ ಕೃಷ್ಣ ದೇವರು ಅಂತ ತಿಳಿದು ಹೋಗಿ ಸೇವೆ ಮಾಡಿದರಲ್ವಾ, ನಮ್ಮ ಬುದ್ಧಿ ಜಾಸ್ತಿ ಆಯಿತು. ಇವರ ಮನಸ್ಸು ಭಾವ ಚೆನ್ನಾಗಾಯಿತು. ಅದರಿಂದ ಭಾವಗ್ರಾಹಿ ಜನಾರ್ದನ. ಅವ ಬುದ್ಧಿ ತರ್ಕಕ್ಕೆ ನಿಲುಕುವವ ಅಲ್ಲ, ಅವ ಭಾವಕ್ಕೆ ಭಕ್ತಿಗೆ ಒಲಿಯತಕ್ಕಂಥವ ಅಂತ ಹೇಳಿ ಅವರನ್ನು ಕರ್ಕೊಂಡು ಕೃಷ್ಣಾರ್ಪಣೆ ಬಿಟ್ಟು ಆಮೇಲೆ ಚೆನ್ನಾಗಿ ಊಟ ಮಾಡಿದರು. ಕೃಷ್ಣ ಪ್ರಸಾದ ಅಂತ ಸ್ವೀಕಾರ ಮಾಡಿದರು. ನೋಡ್ಲಿಕ್ಕೆ ಚಿಕ್ಕ ಕಥೆ. ಅದಕ್ಕೆ ನಾನು ಹೇಳಿದ್ದು, ಕೃಷ್ಣ ಮನುಷ್ಯನ ಹಾಗೆ ವ್ಯವಹಾರ. ಆದರೆ ನಾನು ಭಾವಕ್ಕೆ ನಿಲುಕುತ್ತೇನೆಯೇ ಹೊರತು ತರ್ಕಕ್ಕೆ ನಿಲುಕುವವ ಅಲ್ಲ. ಬುದ್ಧಿ ಎಷ್ಟೇ ಕಸರತ್ತು ಮಾಡಿದ್ರು ನೈಷಾ ತರ್ಕೇಣ ಮತಿರಾಪನೆಯ ಪ್ರೋಕ್ತಾನ್ಯೇನೀವ ಸುಜ್ಞಾನಾಯ ಪ್ರೇಷ್ಠ. ತರ್ಕದಿಂದ ತಿಳಿಯುವುದಲ್ಲ. ಬುದ್ಧಿ, ಭಾವ, ತನ್ನನ್ನು ಅರ್ಪಿಸಿಕೊಳ್ಳುವಿಕೆ, ಶರಣಾಗತಿ, ಪ್ರಪತ್ತಿ, ಅದಕ್ಕೆ ಒದಗತಕ್ಕಂಥವ. ಆ ಪ್ರಪತ್ತಿಗೆ ಸೂಚಕವಾಗಿ ಸ್ತ್ರೀ ಶಕ್ತಿ ಇದೆ, ಬುದ್ಧಿಗೆ ಸೂಚಕವಾಗಿ ಪುರುಷ ಶಕ್ತಿ ಇದೆ. ಆದ್ದರಿಂದ ಪುರುಷ ಶಕ್ತಿಗಿಂತ ಸ್ತ್ರೀ ಶಕ್ತಿ ನನ್ನನ್ನು ಆಕರ್ಷಿಸ್ತದೆ. ಕೃಷ್ಣ ಮದುವೆ ಮಾಡಿಕೊಂಡದ್ದು ಹೆಂಗಸರನ್ನೇ ಅಲ್ವಾ, ಗಂಡಸರನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. 16,108 ಹೆಂಗಸರು. ಇಡೀ ಗೋಕುಲದ ಸ್ತ್ರೀಯರನ್ನು ಉದ್ಧಾರ ಮಾಡಿದ. ಕೃಷ್ಣ ಅವತಾರ ಮಾಡುವುದಕ್ಕಿಂತ ಮುಂಚೆಯೂ ಗೋಕುಲದ ಸ್ತ್ರೀಯರು ಪಟ್ಟಾಂಗ ಹೊಡೆಯುವುದು ಜಾಸ್ತಿ. ಸ್ತ್ರೀಯರು ನಾನು ಹೇಳಲಿಲ್ಲ, ಗೋಕುಲದ ಸ್ತ್ರೀಯರು ಸಿಕ್ಕಾಬಟ್ಟೆ ಮಾತಾಡ್ತಾ ಇದ್ದದ್ರಿಂದ ಮಾತೆಯರು ಅಂತಲೇ ಅವರನ್ನು ಕರೀತಾ ಇದ್ರು. ಅವರು ಪಟ್ಟಾಂಗ ಹೊಡೆಯುವುದಕ್ಕೆ ಜಾಗ ಯಾವುದು ಅಂತ ಹೇಳಿದ್ರೆ ಯಮುನೆಯ ತೀರದಲ್ಲಿ ಹೋಗಿ ಕೂತ್ಕೊಳ್ಳೋದು, ನೀರು ತರಲಿಕ್ಕೆ ಅಂತ ಹೋಗುವುದು. ಅಲ್ಲಿ ಒಂದು ಸೋಮಾರಿ ಕಟ್ಟೆ ಪಟ್ಟಾಂಗ ಯಾರ ಬಗ್ಗೆ? ಅಕ್ಕಪಕ್ಕದ ಮನೆಯವರ ಬಗ್ಗೆ. ಅವಳೊಬ್ಳಿದ್ದಾಳೆ ಗೈಯಾಳಿ ಅಕ್ಕ ಅಂತ ಶುರು ಮಾಡುವುದು, ಇವ್ರು ಅದಕ್ಕೆ ಹ್ಞೂ ಅಂತ ಸೇರಿಸೋದು. ಇದೇ ಕಥೆ. ಯಾವಾಗ ಕೃಷ್ಣ ಅವತಾರ ಮಾಡಿದ, ನಾನು ಕಥೆ ಹೇಳ್ತಾ ಇರುವುದಲ್ಲ, ಭಾಗವತದಲ್ಲಿ ಇರುವುದನ್ನೇ ಹೇಳು. ಹೀಗೆ ಮಾತಾಡ್ತಾ ಇದ್ದಾರಂತೆ ಹೆಂಗಸರು. ಆದರೆ ಕೃಷ್ಣ ಅವತಾರ ಮಾಡಿದ ಮೇಲೆ ಅವರು ಪರಸ್ಪರ ಮಾತಾಡುವುದೇನು ಅಂದ್ರೆ, ನಮ್ಮ ಮನೆಯಲ್ಲಿ ಇವತ್ತು ಕೃಷ್ಣ ಏನು ಮಾಡಿದ ಅಂದ್ರೆ ಅಂತ ಇವಳು ಶುರು ಮಾಡುದು. ಅವಳೇ ನನ್ನ ಮನೆದು ಬದಲು ಹೇಳ್ತೇನೆ, ಭಾರಿ ಚಂದ ಉಂಟು ಅವಳು ಶುರು ಮಾಡುದು. ಹಾಗಾದ್ರೆ ಕೃಷ್ಣ ಮನೆಯಲ್ಲಿ ಹೋಗಿ ಲೂಟಿ ಮಾಡಿದ್ದು ಯಾಕೆ? ನೋಡು ಗೋಪಿ ನಿನ್ನ ಮಗನ ಲೂಟಿಯಾ? ಯಾಕೆ ಅಷ್ಟು ಲೂಟಿ? ಇದಕ್ಕೆ ಇಡೀ ಗೋಕುಲವನ್ನು ಕೃಷ್ಣಮಯವನ್ನಾಗಿಸಿ ಬಿಟ್ಟ. ಹೆಂಗಸರು ಕೃಷ್ಣನ ಬಗ್ಗೆ ಮಾತಾಡ್ತಾರೆ ಅಂತ ಆದ್ಮೇಲೆ ಗಂಡಸರು ಬೇರೆ ಮಾತಾಡ್ತಾರ? ಅವ್ರು ಯಾವ ರಾಮ ಸಿದ್ಧರಾಮ ಯಾವ ವಿಷಯವೂ ಮಾತಾಡುದಿಲ್ಲ. ಅವ್ರು ಮಾತಾಡೋದು ಕೃಷ್ಣನ ಬಗ್ಗೆ. ಹಾಗಾದ್ರೆ ಮನೆಯಲ್ಲಿ
ಹೆಂಗಸರು ಒಂದು ಬಾರಿ ಭಗವಂತನ ಕಡೆಗೆ ವಾಲಿದ್ರೆ ಮನೆ ಪೂರ್ತಿ ಭಗವತ್ಪರ ಆಗುತ್ತದೆ. ಈ ವ್ಯವಸ್ಥೆಯಲ್ಲಿ ಆತ ಹೆಂಗಸರನ್ನೇ ಟಾರ್ಗೆಟ್ ಮಾಡಿ ಹೆಂಗಸರನ್ನೇ ಗುರಿಯಾಗಿಸಿ ಅವರಲ್ಲಿ ಭಕ್ತಿ ಭಾವವನ್ನು ಬಿತ್ತುವ ಕೆಲಸ ಮಾಡಿದ. ಭಗವಂತ ಕೃಷ್ಣನ ಕೆಲಸ ಸ್ತ್ರೀ ಉದ್ಧಾರ ಅಂತ ನಾವು ಹೇಳ್ತೇವೆ. ಸ್ತ್ರೀಯರ ಉದ್ಧಾರ ಎಲ್ಲಿ? ಪ್ರಾಗ್ಜ್ಯೋತಿಷಪುರಕ್ಕೂ ಹೋದವ 16,100 ಹೆಂಗಸರನ್ನು ಆ ಪ್ರಾಗ್ಜ್ಯೋತಿಷಪುರದ ರಾಜನಾದಂತಹ ಭೌಮಾಸುರ ನರಕ ತಾನು ಒಳಗಿಟ್ಟಾಗ ಅವರನ್ನೆಲ್ಲ ಬಿಡಿಸಿ ನಿಮ್ಮ ನಿಮ್ಮ ಮನೆಗೆ ಹೋಗಿ ಅಂತ ಕಳಿಸಿದ. ಆದರೆ ಅವರು ಕೃಷ್ಣನಲ್ಲೇ ಶರಣು ಹೊಂದಿ, ಪರಪುರುಷನ ಮನೆಯಲ್ಲಿದ್ದಂತಹ ನನ್ನನ್ನು ಯಾರು ಸ್ವೀಕರಿಸ್ತಾರೆ ಕೃಷ್ಣ, ಆದರೆ ನಮ್ಮೆಲ್ಲರ ಆಂತರ್ಯ ಏನು, ನಮ್ಮ ಒಳಗೆ ಏನು ಅನ್ನುವುದನ್ನು ನೀನು ಬಲ್ಲೆ ಅಲ್ಲ. ಆದ್ದರಿಂದ ಸರ್ವಸಾಕ್ಷಿಯಾದ ನೀನು, ಸರ್ವಾಂತರ್ಯಾಮಿಯಾದ ನೀನು ನನ್ನ ಕೈ ಹಿಡಿದಿದ್ದೀ ಅಂತಾದರೆ ಪ್ರಪಂಚದಲ್ಲಿ ನಾವು ತಲೆ ಎತ್ತಿ ಓಡ್ಬೋದು. ಇಲ್ಲದೆ ಹೋದರೆ ನಮ್ಮ ಜೀವನಕ್ಕೆ ಅರ್ಥ ಇಲ್ಲ. ಕೃಷ್ಣ ಉದ್ಧರಿಸು ಅಂತ ಪ್ರಾರ್ಥಿಸಿದಾಗ ಅಷ್ಟೂ ಜನರಲ್ಲೂ ರಮಾವೇಶಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೃಷ್ಣ ಮಾಡಿ ಅವರನ್ನು ಪಾಣಿಗ್ರಹಣ ಮಾಡಿದ. ಇದು ಕೃಷ್ಣನ ಉದ್ಧಾರ ಶಕ್ತಿ. ಬರೀ ಹೆಂಗಸರನ್ನು ಮಾತ್ರ ಉದ್ಧರಿಸಿದ್ದಲ್ಲ, ಅವನಿಗೆ ಉದ್ಧವೋದ್ಧಾರಕ ಅಂತ ಹೆಸರಿದೆ. ಜ್ಞಾನವನ್ನು ಕೊಟ್ಟು ಉದ್ಧವನನ್ನು ಉದ್ಧರಿಸಿದ. ಉದ್ಧವನಿಗೆ ಜ್ಞಾನ ಕೊಟ್ಟದ್ರಿಂದ ನಮಗೆಲ್ಲ ಜ್ಞಾನ ಬಂತು. ಒಬ್ಬನನ್ನು ಉದ್ದೇಶ, ಅರ್ಜುನನಿಗೆ ಜ್ಞಾನವನ್ನು ಕೊಟ್ಟ, ಅದರಿಂದ ನಮಗೆಲ್ಲ ಜ್ಞಾನ ಬಂತು. ಭಗವದ್ಗೀತೆ ಬಂತು, ಉದ್ಧವ ಗೀತೆ ಬಂತು. ಹೀಗೆ ಜ್ಞಾನೋಪದೇಶ ಮಾಡಿದ ಕೃಷ್ಣ ಕೇವಲ ದೇವರು ಅಲ್ಲ, ಜಗದ್ಗುರು. ಕೃಷ್ಣಂ ವಂದೇ ಜಗದ್ಗುರುಂ. ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಅವನು ಯಾವತ್ತು ಕೈ ಹೀಗೆ ಹಿಡ್ಕೊಂಡಿರು, ಹೀಗೆ ಹಿಡಿದ್ರೆ ಅದಕ್ಕೇನು ಹೆಸರು? ಜ್ಞಾನ ಮುದ್ರೆ. ಅದು ಹಾಲು ಕರೆಯುವ ಮುದ್ರೆ. ಅದು ಗೀತಾಮೃತ ದುಹೇ. ಗೋಪಾಲಕಾವ ಹಸುವನ್ನು ಹಾಲು ಕರೆಯುವ ಮುದ್ರೆಯನ್ನು ಹಿಡ್ಕೊಂಡೇ ಇರುವುದು. ವೇಣುವನ್ನು ಹಿಡಿಯುವಾಗಲೂ ಅದೇ ಮುದ್ರೆ. ಅವನ ಕೈಯಲ್ಲೂ ಇರುವುದಷ್ಟೇ ಜ್ಞಾನ ಮುದ್ರೆ. ಜ್ಞಾನಮುದ್ರಾಯ ಕೃಷ್ಣಾಯ. ಜ್ಞಾನ ಮುದ್ರೆಯನ್ನು ಹಿಡಿದು ಏನು ತೋರಿಸ್ತಾನೆ? ಸಮಸ್ತ ಶಾಸ್ತ್ರದ ಸಾರ ನನ್ನ ಮಾತಿನಲ್ಲಿದೆ ಅಂತ. ಅದನ್ನ ಕೃಷ್ಣನ ಮಾತು ಪ್ರಧಾನ ಆಯಿತು ನಮಗೆ. ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ. ಕೃಷ್ಣನ ನುಡಿಗೆ ಅಷ್ಟು ಪ್ರಾಧಾನ್ಯ. ಮಾತಿನಲ್ಲಿ ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಹಾಲಿಗೆ ಅಮೃತ ಅಂತ ಹೆಸರು. ಪಂಚಾಮೃತಗಳಲ್ಲಿ ಮೊದಲನೇ ಅಮೃತ ಹಾಲು. ಗೀತಾಮೃತ, ಗೀತೆ ಎಂಬ ಹಾಲನ್ನು ಕರೆದಿದ್ದಾನೆ ಭಗವಂತ ಶ್ರೀಕೃಷ್ಣ. ಕರೆದದ್ದಕ್ಕೆ ಒಂದು ವತ್ಸನ ಹಾಗೆ, ಒಂದು ಕರುವಿನ ಹಾಗೆ ಅಷ್ಟೇ ಅರ್ಜುನನನ್ನು ಇಟ್ಟಿದ್ದಾನೆ. ಆದರೆ ಕೊಟ್ಟದ್ದು ಹಾಲನ್ನು ನಮಗೆಲ್ಲ ಕೊಟ್ಟದ್ದು ಕೃಷ್ಣ. ಹಾಲು ಬೇಕೇ ಬನ್ನಿ, ಹಾಲು ಬೇಕೇ ಬನ್ನಿ ಅಂತ ಗೋಪಾಲಕನ ಕೆಲಸ ಇದು. ಅಂತಹ ಕೃಷ್ಣ ಗೋಪಾಲ ಅಂತ ಹೇಳಿದಾಗ ಶಾಸ್ತ್ರದ ಸಾರವನ್ನು ಹಾಲಿನ ರೂಪದಲ್ಲಿ ಕರೆದು ಭಗವದ್ಗೀತೆಯ ಮೂಲಕ, ಉದ್ಧವ ಗೀತೆಯ ಮೂಲಕ ನಮಗೆ ಜ್ಞಾನವನ್ನು ತುಂಬಿಸಿದಂತಹ ದೇವಕೃಷ್ಣ ಅಂತವನನ್ನು ಯೋಚಿಸಬೇಕು. ಇಷ್ಟೆಲ್ಲ ಕಥೆ ಮುಗಿಯುವ ಹೊತ್ತಿಗೆ 7 ದಿವಸ ಆಗಿ ಹೋಗಿತ್ತು. ಕೃಷ್ಣ ಉದ್ಧವನಿಗೂ ಉಪದೇಶ ಮಾಡಿ ಆಗಿದೆ. ಉದ್ಧವನ ಹತ್ರ ಹೇಳಿದ್ದಾನೆ ಕೃಷ್ಣ, ಹೋಗು ಕಾಲಾಪ ಗ್ರಾಮಕ್ಕೆ ಹೋಗಿ ಅಲ್ಲಿ ಈ ತತ್ವವನ್ನು ಉಪದೇಶ ಮಾಡ್ತಾ ಇರು. ಮುಂದಕ್ಕೆ ಕಲಿಯುಗದಲ್ಲೂ ಈ ಜ್ಞಾನೋಪದೇಶ ನಡಿಬೇಕು ಅಂತ ಅವನನ್ನು ಕಳಿಸಿ ಆಯಿತು. ಕೃಷ್ಣನ ಅವತಾರ ಸಮಾಪ್ತಿಯೂ ಆಯಿತು. ಇಷ್ಟೆಲ್ಲ ಕಥೆ ಕೇಳಿದಾಗ ಪರೀಕ್ಷಿತ ಹೇಳ್ತಾನೆ, 7 ದಿವಸ ಆಗೋಯ್ತಾ ಅಂತ ಕೇಳಿದ. ಶುಕಾಚಾರ್ಯ ಹೇಳಿದ್ರು 7 ಬರ್ತಿ ಆಯಿತು. ತಕ್ಷಕ ಯಾಕೋ ಇನ್ನು ಬರಲಿಲ್ಲ. ಆಗ ಪರೀಕ್ಷಿತ ಹೇಳ್ತಾನೆ, ಎಷ್ಟು ಬೇಕಾದರೂ ಯಾವ ಹೊತ್ತಿಗೆ ಬೇಕಾದರೂ ಬರಲಿ, ಯಾಕಂದ್ರೆ ನಾನು ಬೇರೆ ನನ್ನ ಶರೀರ ಬೇರೆ ಅನ್ನೋದು ಸ್ಪಷ್ಟವಾಗಿದೆ. ಆತ್ಮನ ಉದ್ಧಾರಕ್ಕೆ ಏನು ಬೇಕೋ ಅದನ್ನು ಈ ಶರೀರದಿಂದ ನಾನು ಪಡೆದಾಯಿತು. ಇಹ ಚೇದವೇದೀತ್ ಅಥ ಸತ್ಯಮಸ್ತಿ ನಚೇದಿಹಾವೇದೀತ್ ಮಹತೀ ವಿನಷ್ಟಿ ಅಂತ ಯಮನ ಉಪದೇಶ. ಈ ಶರೀರದಲ್ಲಿ ನೀನು ದೇವರ ಬಗ್ಗೆ ತಿಳಿದೆಯೋ, ಶರೀರ ಬಿಟ್ಟ ಮೇಲೆ ನಿನಗೆ ಒಳಿತಿದೆ. ಇಲ್ಲಿ ತಿಳಿಲಿಲ್ವೋ, ಅದು ದೊಡ್ಡ ನಷ್ಟ ಅಂತ. ನಾನು ತಿಳಿದಾಯ್ತು, ನೀವು ಹೇಳಿದ್ರಿ, ನಾನು ಹಾಗೆ ಗ್ರಹಣ ಮಾಡಿದ್ದೇನೆ. ಆದ್ರಿಂದ ಯಾವ ಹೊತ್ತಿಗೆ ಬೇಕಾದರೂ ತಕ್ಷಕ ಬರಲಿ. ಈ ಶರೀರ ಹೋದರೆ ಒಳ್ಳೆಯದು, ಬೇಕಾಗಿಲ್ಲ ಶರೀರ ಅಂತ ಭಾವದಲ್ಲಿ ಆತ ಇದ್ದಾನೆ. ತಕ್ಷಕ ಬಂದ, ಕಚ್ಚಿದ. ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ. ಪರೀಕ್ಷಿತ ಭಗವಂತನ ಪಾದಕ್ಕೆ ಸೇರಿದ. ಇಷ್ಟಾದ ಮೇಲೆ ಸೂತ ಪುರಾಣಿಕರು ಕೇಳಿದ್ರು, ಇಷ್ಟು ಕಥೆ ಆಯ್ತಾ? ಶುಕಾಚಾರ್ಯರು ಆಮೇಲೆ ಉತ್ತರಕ್ಕೆ ಹೋದ್ರಲ್ಲ, ನೀವು ಮಾರ್ಕಂಡೇಯರ ಬಗ್ಗೆ ಭಾರ್ಗವ ಗೋತ್ರದ ಕಥೆ ಹೇಳುವಾಗ ಹೇಳಿದ್ರಿ, ಸ್ವಲ್ಪ ಹೇಳಿ ಅಂತ ಕೇಳಿದರು. ಕೊನೆಗೆ ಮಾರ್ಕಂಡೇಯರ ಕಥೆ, ಅಲ್ಲಿಗೆ ಭಾಗವತ ಮುಗಿಯಿತು. ಸೂತ ಪುರಾಣಿಕರು, ಇಲ್ಲಿಯ ತನಕ ಶುಕ ಭಾಗವತ, ಈಗ ಸೂತ ಭಾಗವತ. ಮಾರ್ಕಂಡೇಯರು ಮಹಾಮಹರ್ಷಿ, ಅವರಲ್ಲಿದ್ದಷ್ಟು ಆಯುಷ್ಯ ಬೇರೆಯವರಲ್ಲಿ ಇರಲಿಲ್ಲ. ಆದ್ದರಿಂದ ಅವರಿಗೆ ಚಿರಂಜೀವಿ ಅಂತ ಹೆಸರು. ಎಲ್ಲರೂ ಅವರ ಹತ್ರ ಆಯುಷ್ಯವನ್ನು ಕೇಳಿದರೆ
ಇದ್ದದ್ದನ್ನು ಬೇಕಾದಷ್ಟು ಕೊಡುವವರು. ಅವರನ್ನು ಪ್ರಾರ್ಥಿಸಿದರೆ ಆಯುಷ್ಯ ವೃದ್ಧಿಯಾಗ್ತದೆ. ಅಂತಹ ಮಾರ್ಕಂಡೇಯರು ಎಷ್ಟು ಭಗವದ್ಭಕ್ತರಿದ್ದರು ಅಂದರೆ, ಭಗವಂತ ಪುಟ್ಟ ಬಾಲಕನ ರೂಪದಲ್ಲಿ ಅವರಿಗೆ ತನ್ನ ರೂಪವನ್ನು ಪ್ರಳಯಾಂಬುದಿಯಲ್ಲಿ ತೋರಿಸಿದ. ಆ ಪುಟ್ಟ ಬಾಲಕನ ಹೊಟ್ಟೆಯ ಒಳಗೆ ಹೋಗಿ ಇವರೆಲ್ಲ ತಡಕಾಡಿ ಬಂದಿದ್ದಾರೆ. ಇವರು ದೇವರ ಹೊಟ್ಟೆಗೆ ಹೋಗಿ ಬಂದಿದ್ದಾರೆ ಅಂದರೆ ಎಷ್ಟು ಭಕ್ತಿ. ಅಂತಹ ಮಾರ್ಕಂಡೇಯನನ್ನು ಒಮ್ಮೆ ನೋಡಿ ಮಾತಾಡಬೇಕು ಅಂತ ಅನೇಕರು ಪಂಕ್ತಿಯಲ್ಲಿ ನಿಂತಿದ್ರು. ಇವರಿಗೆ ಪುರುಸೊತ್ತಿಲ್ಲ ಅವರ ಹತ್ರ ಮಾತಾಡಲಿಕ್ಕೆ. ಅನೇಕರು ಬರ್ತಿದ್ರು. ಸಾಕ್ಷಾತ್ ರುದ್ರದೇವರು ಒಂದು ಬಾರಿ ಆಕಾಶ ಮಾರ್ಗದಿಂದ ಹೋಗುವಾಗ ತನ್ನ ಪತ್ನಿಯಾದಂತಹ ಪಾರ್ವತೀ ದೇವಿಗೆ ಹೇಳ್ತಾರೆ ಕೆಳಗೆ ಮಾರ್ಕಂಡೇಯರ ಆಶ್ರಮ ಇದೆ, ಒಂದ್ಸಲ ಹೋಗಿ ಮಾತಾಡಿಕೊಂಡು ಹೋಗೋಣ ಅಂತ ಹೇಳ್ತಾರೆ. ನೀವು ಹೇಳಿದ ಮೇಲೆ ಅವಶ್ಯ ಹೋಗೋಣ ಅಂತ ಗೌರಿ ದೇವಿ ಹೇಳ್ತಾಳೆ. ಬರುವಾಗ ಕೇಳ್ತಾಳೆ, ಅಲ್ಲ ನೀವು ಮಾರ್ಕಂಡೇಯರಲ್ಲಿ ಮಾತಾಡಿಸಿ, ಎಲ್ಲರೂ ನಿಮ್ಮ ಹತ್ರ ಮಾತಾಡಿಸ್ಲಿಕ್ಕೆ ಬರುವುದು, ನೀವು ಮಾರ್ಕಂಡೇಯರನ್ನೊಮ್ಮೆ ದರ್ಶನ ಮಾಡಿ ಹೋಗೋಣ ಅಂತ ಹೇಳ್ತೀರಲ್ಲ, ಏನು ವಿಶೇಷ? ಅದಕ್ಕೆ ರುದ್ರದೇವರು ಹೇಳ್ತಾರೆ, ವೈಷ್ಣವ ದರ್ಶನ ಉಂಟಲ್ಲ, ಅದು ಜೀವನದ ಪರಮ ನಿಧಿ, ಶೇವಧಿ ಅಂತ ಅದಕ್ಕೆ ಹೆಸರು. ಶೇವಧಿರ್ ನೃಣಾಂ, ಅದು ಮನುಷ್ಯರಿಗಿರ್ತಕ್ಕಂಥ ಪರಮ ಕೊಬ್ಬರಿಗೆ. ಯಾವುದಂದ್ರೆ ವೈಷ್ಣವರ ದರ್ಶನ, ವೈಷ್ಣವರ ಸಂಭಾಷಣ, ವೈಷ್ಣವರ ಸ್ಪರ್ಶನ. ಹಾಗಾಗಿ ಪರಮ ವಿಷ್ಣು ಭಕ್ತನಾದ ಈತ ಭಗವಂತನ ಉದರ ಪ್ರವೇಶ ಮಾಡಿ ಪ್ರಳಯಾಂಬುದಿಯನ್ನು ನೋಡಿ ಬಂದವ, ಅವನನ್ನೊಮ್ಮೆ ದರ್ಶನ ಮಾಡಿ ಹೋಗುವುದೇ ಶ್ರೇಯಸ್ಸು ಅಂತ ಲೋಕಕ್ಕೆ ತಿಳಿಸಬೇಕು ಬಾ ಅಂತ. ಆಗ ಖುಷಿಯಿಂದ ಗೌರಿಯೂ ಬಂದು, ಗೌರಿ ಪರಮೇಶ್ವರರು ಬಂದು ಈತನ ನಮಸ್ಕಾರವನ್ನು ಸ್ವೀಕರಿಸಿ ಇವನಲ್ಲಿ ಕುಶಲೋಪರಿ ಮಾತಾಡಿ ಅಲ್ಲಿಂದ ಕೈಲಾಸದ ಕಡೆಗೆ ಹೋಗ್ತಾರೆ. ಅಂತಹ ಮಾರ್ಕಂಡೇಯ ಮಹರ್ಷಿಯ ಕಥೆ. ಸುರ ಋಷಭಾಯ ನಮಃ ಸನಾತನಾಯ, ಸರ್ವೋತ್ತಮನಾದಂತಹ ಆ ಭಗವಂತನಿಗೆ ನಮ್ಮ ನಮಸ್ಕಾರ ಅಂತ ಹೇಳಿ ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ಉಪಸಂಹಾರ ಮಾಡಿದ್ದಾರೆ. ನಮಃ ಸನಾತನಾಯ ಅನ್ನುವ ಯಕಾರದಲ್ಲಿ ಭಾಗವತ ಮುಗಿಯುವುದು, ಜನ್ಮಾದ್ಯಸ್ಯ ಯತಃ ಅಂತ ಜಕಾರದಲ್ಲಿ ಸುರಾಗೋದು, ಆದ್ಯಂತ ಅಕ್ಷರ ಸೇರಿಸಿದ್ರೆ ಜಯ ಅಂತ ಆಗ್ತದೆ. ಆದ್ದರಿಂದ ಜಯೋ ನಾಮೇತಿಹಾಸೋಯಂ ಅಂತ ಹೇಳಿದ ಮಹಾಭಾರತ ಹೇಗೆ ಜಯವೋ, ಹಾಗೆಯೇ ಈ 18 ಅಷ್ಟಾದಶ ಗ್ರಂಥ, ಅಷ್ಟಾದಶ ಸಹಸ್ರ ಗ್ರಂಥ ಅಂತ ಕರೆಸಿಕೊಂಡ ಶ್ರೀಮದ್ ಭಾಗವತವು ಕೂಡ ಅದು ಜಯ ಅಂತ ಕರೆಸಿಕೊಂಡಿರತಕ್ಕಂಥ ಗ್ರಂಥ, ನಮಗೆ ಜಯವನ್ನು ಕೊಡುವಂಥದ್ದು. ಮನುಷ್ಯ ಬದುಕಿರುವಾಗ ಕೆಲವೊಂದು ಸಲ ಜಯ ಸಿಗದೇ ಇರ್ತದೆ, ಆದರೆ ಶರೀರ ತ್ಯಾಗಾನಂತರದಲ್ಲಿ ಅವನಿಗೆ ಸ್ವರ್ಗ ಜಯ, ಮೋಕ್ಷ ಜಯ ಅನ್ನೋದು ಪ್ರಾಪ್ತಿಯಾಗ್ತದೆ. ಬದುಕಿರುವಾಗ ಸತ್ತ ಮೇಲೆ ಅಪಜಯಗಳು ಕೂಡ ಮನುಷ್ಯನಿಗೆ ಸಿಕ್ಕಾಬಟ್ಟೆ ಉಂಟು. ಆ ಅಪಜಯಗಳ ಪರಿಹಾರ ಮಾಡುವುದರಿಂದ ಇದಕ್ಕೆ ಜಯ ಅಂತ ಹೆಸರು. ಅದರಿಂದ ನಮ್ಮ ಜೀವನದಲ್ಲಿ ಬರುವ ಅಪಜಯಗಳು ಅಂತ ಹೇಳಿದ್ರೆ ಸಾಧನೆಗೆ ಪ್ರತಿಬಂಧಕಗಳು. ಅದನ್ನು ನಿವೃತ್ತಿ ಮಾಡತಕ್ಕಂತಹ ಜ್ಞಾನಭಕ್ತಿ ವೈರಾಗ್ಯ ವರ್ಧಕವಾದದ್ದು ಶ್ರೀಮದ್ ಭಾಗವತ. ಶರೀರ ತ್ಯಾಗ ಮಾಡಿರುವ ನಮ್ಮ ಹಿರಿಯರಿಗೆ ಪ್ರತಿಬಂಧಕವಾಗಿ ಏನಾದರೂ ದೋಷಗಳಿದ್ರೆ, ಅಂಧತ್ವ, ಮೂಕತ್ವ, ಬಧಿರತ್ವ ಅಂತ ಹೇಳುವ ದೋಷಗಳನ್ನು ಹೇಳ್ತದೆ ಗಾರುಡಾದಿ ಪುರಾಣ. ಅಂತಹ ದೋಷ ಏನಾದರೂ ಇದ್ರೆ ಅದು ಭಾಗವತದ ಶ್ರವಣದಿಂದ, ಭಾಗವತದ ಶ್ಲೋಕಾರ್ಥಂ ಶ್ಲೋಕಪಾದಂವ ಎಷ್ಟು ಸಾಧ್ಯ ಅಷ್ಟು ಶ್ರವಣ ಮಾಡಿತು ಅಂತಾದರೆ ನಮ್ಮ ಹಿರಿಯರಿಗೆ ಅದರಿಂದ ತೃಪ್ತಿ ಇದೆ. ಶ್ರವಣ ಮಾಡಿದ್ದು ನಾವು, ಅವರಿಗೆ ತೃಪ್ತಿ ಹೇಗೆ? ಅವರು ಬಂದು ಕೂತಿರ್ತಾರೆ ಅನ್ನೋ ಒಂದು ವಿಷಯ ಬೇರೆ, ಆದರೆ ಅವರಿಗೆ ತೃಪ್ತಿ ಹೇಗೆ ಅಂತ ಹೇಳಿದ್ರೆ ಆ ಪಿತೃಗಳೆಲ್ಲ ಕುಣಿದು ಕುಪ್ಪಳಿಸ್ತಾ ಇರ್ತಾರಂತೆ ಕೆಲವು ಸಲ. ಪ್ರನೃತ್ಯಂತಿ ಪಿತಾಮಹ, ಯಾವಾಗ ವೈಷ್ಣವೋಸ್ಮತ್ ಕುಲೇ ಜಾತಃ ಸಹ ಅಸ್ಮಾನ್ ತಾರಯಿಷ್ಯತಿ. ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹ ಅಂತ. ಪಿತೃಪಿತಾಮಹ ಪ್ರಪಿತಾಮಹಾದಿ ನಮ್ಮ ವಂಶದ ಹಿರಿಯರು ಕುಣಿದು ಕುಪ್ಪಳಿಸ್ತಾರೆ. ಯಾಕಂದ್ರೆ ನಮ್ಮ ಮಕ್ಕಳು ವೈಷ್ಣವರಾಗಿದ್ದಾರೆ, ಭಾಗವತದಂತ ಕಥೆಯನ್ನು ಕೇಳುತ್ತಾರೆ ಅಂತ. ಅಲ್ಲ, ಇವರು ಕೇಳಿದ್ರೆ ಅವರು ಯಾಕೆ ಕುಣಿಯೋದು? ಸಹ ಅಸ್ಮಾನ್ ತಾರಯಿಷ್ಯತಿ. ಮಕ್ಕಳು ವೈಷ್ಣವರಾದರೆ ಅವರಿಗಿರತಕ್ಕಂಥ ಪ್ರತಿಬಂಧಕ ನಿವೃತ್ತಿ ಮಾಡಿ ಅವರನ್ನು ಸಂಸಾರದ ಸಂಕೋಲೆಯಿಂದ ಅವರನ್ನು ದಾಟಿಸುವಂತಹ ಅರ್ಹತೆ ಮಕ್ಕಳಲ್ಲಿದೆ. ಆ ನಿಟ್ಟಿನಿಂದ ಭಾಗವತಾದಿ ಕಥಾ ಶ್ರವಣಕ್ಕೆ ವಿಶೇಷ ಇದೆ. ತಸ್ಯೋಪಾತಿಷ್ಠೇತ ಕ್ಷೀರಂ ಸರ್ಪಿರ್ಮಧೂದಕಂ. ಹೇಗೆ ಪವಮಾನ ಸೂಕ್ತಾದಿ ಪಾರಾಯಣದಿಂದ ಪಿತೃಗಳಿಗೆ ತೃಪ್ತಿಯೋ, ಹಾಗೆ ಶ್ರೀಮದ್ ಭಾಗವತ ಶ್ರವಣದಿಂದ ಪಿತೃಗಳಿಗೆ ತೃಪ್ತಿ ಅಂತ ಗೋಕರ್ಣನ ಕಥೆ ನಮಗೆ ಸ್ಪಷ್ಟಪಡಿಸಿದೆ. ಅಂತಹ ಭಾಗವತದ ಶ್ರವಣವನ್ನು ನಮ್ಮ ನಾರಾಯಣ ಮತ್ತು ಶ್ರೀರಂಗ ಇವರ ಹಿರಿಯರ ಉದ್ದೇಶದಲ್ಲಿ 1 ವರ್ಷದ ಒಳಗಿನ ಕಾಲ ಅನ್ನುವ ದೃಷ್ಟಿಯಿಂದ ಈ ಕಾಲದಲ್ಲಿ ಯಥಾಸಂಭವ ಪುಣ್ಯಕರ್ಮಗಳನ್ನು ನಡೆಸಬೇಕು ಅನ್ನೋ ಉದ್ದೇಶ ಒಂದಿರ್ತದೆ, ಆದರೆ ಅದರ ಫಲ 1000 ಇರ್ತದೆ. ಆಕಾಶದಿಂದ ಗಂಗೆ ಇಳಿದದ್ದು ಉದ್ದೇಶ ಯಾಕೆ? ಸಗರನ ಪುತ್ರರಿಗೆ ಉದ್ಧಾರ ಆಗಬೇಕು ಅಂತ, ಆದರೆ ಫಲ ಎಲ್ರಿಗೂ ಉಂಟಲ್ವಾ? ಹಾಗೆ ಶ್ರೀಮದ್ ಭಾಗವತವು ಮೂಲ ಉದ್ದೇಶದಿಂದ ಪ್ರವೃತ್ತವಾದರೂ ಸರ್ವ ಸಂತಾರಕವಾದದ್ದು ಶ್ರೀಮದ್ ಭಾಗವತ ಕಥಾಶ್ರವಣ. ಆ ಕಥಾಶ್ರವಣವನ್ನು ಯಥಾಸಂಭವ ಈ 7 ದಿವಸಗಳಲ್ಲಿ
ನಾವು ಶ್ರದ್ಧೆಯಿಂದ ಮಾಡಿದ್ದೇವೆ, ಕಾದು ಕುಳಿತು ಕೇಳಿದ್ದೇವೆ. ಕೆಲವು ಸಲ ಪುರಾಣಿಕರು ಬಂದ ಮೇಲೆ ಒಬ್ಬೊಬ್ಬರೇ ಬರೋದು, ಇವ್ರು ಆಮೇಲೆ ಅಟೆಂಡೆನ್ಸ್ ಆಗ್ತಾ ಇರ್ಬೇಕು. ಇದು ಹಾಗಲ್ಲ, ಎಲ್ಲ ಕೂತು ಯಾಕೆ ಇನ್ನೂ ಬರಲಿಲ್ಲ ಅಂತ ನಿನ್ನೆ ಜೋರು ಮಾಡ್ತಾ ಇದ್ದು, ಆಚಾರ್ಯ ಇನ್ನೂ ಬರಲಿಲ್ಲ. ನಂಗೆ ವಿಷಯ ಎಲ್ಲ ಗೊತ್ತಾಗ್ತದೆ, ಆಚಾರ್ಯ ಇನ್ನೂ ಬರಲಿಲ್ಲ ಅಂತ ಒಂದು 6 ವರ್ಷದ ಹುಡುಗ ಗಲಾಟೆ ಮಾಡ್ತಾನೆ ಅಂದ್ರೆ ಕೇಳುವ ಆಸಕ್ತಿ ಅಷ್ಟು ಚೆನ್ನಾಗಿದೆ. ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀರಿ. ಶ್ರವಣ ಮನಕಾನಂದವಿಯುವುದು, ಭವಜನಿತ ದುಃಖಗಳ ಕಳೆಯುವುದು ಅನ್ನೋ ಫಲ ಏನಂತೂ ಆ ಸಮಗ್ರ ಫಲ ನಮ್ಮ ಕುಟುಂಬಕ್ಕೆ ಪ್ರಾಪ್ತಿಯಾಗಲಿ. ವಿಷಯ ಶ್ರವಣ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಭಾಗವತ ಪ್ರತಿಪಾದ್ಯನಾದ ಷೋಡಶಸ್ತ್ರೀ ಸಹಸ್ರೇಶನಾದ ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪಹಾರಕನಾದ ಭಗವಂತ ಶ್ರೀಕೃಷ್ಣ. ಯಾಕಂದ್ರೆ ನಾವೆಲ್ಲ ಜಡ ಕ್ರೀಡಾ ಸಮಾಸಕ್ತರಲ್ವಾ, ಅಂತಹ ಗೋಪಿಯರ ವಸ್ತ್ರಾಪಹರಣ ಆಗಬೇಕಲ್ವ, ಅವಿದ್ಯಾವರಣ ದೂರ ಹೋಗಬೇಕಲ್ವ, ಅದನ್ನು ಮಾಡುವ ಭಗವಂತ ಕೃಷ್ಣ ನಮ್ಮೆಲ್ಲರಿಗೂ ಶ್ರೇಯಸ್ಸನ್ನು ಕರುಣಿಸಲಿ. ವಿಶೇಷವಾಗಿ ಯಾವ ಉದ್ದೇಶದಿಂದ ಈ ಕರ್ಮ ನಡೆದಿದೆಯೋ, ಗೋತ್ರ ವಾಧ್ರೇಯಾಶ್ವ ಗೋತ್ರೋತ್ಪನ್ನರಾದ ರಾಘವೇಂದ್ರಾಚಾರ್ಯ ಅವರ ಆತ್ಮದಲ್ಲಿ ಪ್ರತಿಬಂಧಕ ದೋಷಗಳಿದ್ದರೂ ಅವೆಲ್ಲ ಪರಿಹಾರವಾಗಿ ವಿಷ್ಣು ಸಾಯುಜ್ಯ ಪ್ರಾಪ್ತಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಭಾಗವತದ ಯಥಾಸಂಭವ ಪ್ರವಚನವನ್ನು ನಡೆಸುವುದಕ್ಕೆ ಶಕ್ತಿಯನ್ನು ತುಂಬಿದ ಪೂಜ್ಯ ಗುರುಗಳಾದ ಪೇಜಾವರ ಮಠಾಧೀಶರು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರನ್ನು ಭಕ್ತಿ ಶ್ರದ್ಧಾ ಪುರಸ್ಸರವಾಗಿ ಸ್ಮರಿಸಿಕೊಂಡು ಆ ಗುರುಗಳ ಅಂತರ್ಯಾಮಿಯಾದ ಮಧ್ವ ಗುರುಗಳನ್ನು ಭಕ್ತಿಯಿಂದ ಸ್ಮರಿಸ್ತಾ ಮಧ್ವ ಗುರುಗಳ ಅಂತಸ್ಥಿತನಾದ ಮಧ್ವೇಶ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ನಾವೆಲ್ಲ ಸೇರಿ ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಕ್ಷಯಂ ಕರ್ಮ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತಃ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಪ್ರೀಣಯಾಮೋ ವಾಸುದೇವಂ. ಇವತ್ತು ಶ್ರೀಪಾದರಾಜರ ಆರಾಧನೆ. ವಾಗ್ಗೇಯಕಾರರು, ವಾಗ್ವಜ್ರಾದಿ ಮಹಾಗ್ರಂಥಗಳ ರಚಯಿತರುಗಳು, ಪಾಂಡಿತ್ಯದ ತುದಿ ಜೊತೆಗೆ ಸಾಮಾನ್ಯ ಜನಕ್ಕೂ ವಿಷಯಗಳನ್ನು ನಿರೂಪಿಸಬಲ್ಲಂತಹ ಸಾರಲ್ಯ, ಸರಳತೆ, ಚಿಕ್ಕ ಚಿಕ್ಕ ಶಬ್ದಗಳಲ್ಲಿ ತಮ್ಮ ಗ್ರಂಥ ರಂಗವಿಠಲ ಅಂಕಿತದ ಜೊತೆಗೆ ಪದ್ಯಗಳನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ಧರಿಸಿರ್ತಕ್ಕಂತಹ ಸಂಗೀತಜ್ಞರಿಗೆ ಇವತ್ತೊಂದು ದೊಡ್ಡ ಉತ್ಸವದ ಕಾಲ. ಹಾಗೆ ಅಂತೇಳಿ ನಮಗಲ್ಲ ಅಂತಲ್ಲ, ನಮಗೆ ಸಂಗೀತ ಗೊತ್ತಿಲ್ಲ ಆದರೆ ನಮಗಲ್ಲ ಅಂತಲ್ಲ. ಯಾಕಂದರೆ ಶ್ರೀಪಾದರಾಜರ ಕೊಡುಗೆ ಅಷ್ಟು ದೊಡ್ಡದು. ಶಿಷ್ಯ ಸಂಪಾದನೆ ಅನ್ನೋದು ಗುರುಗಳ ದೊಡ್ಡ ಕೆಲಸ ಅಂತೆ. ಸರಿಯಾದ ಶಿಷ್ಯರನ್ನು ಸಿದ್ಧಪಡಿಸಬೇಕು. ಶ್ರೀಪಾದರಾಜರಲ್ಲಿ ನಡೆದ ದೊಡ್ಡ ಕೆಲಸ ಅದು. ನ್ಯಾಯಾಮೃತಾದಿ ಗ್ರಂಥ ಬರುವುದಕ್ಕೆ ಮೂಲ ಕಾರಣ ಶ್ರೀಪಾದರಾಜರು ಅಂತ. ಅಂಥ ವ್ಯಾಸತೀರ್ಥರಂಥ ಶಿಷ್ಯರನ್ನು ಲೋಕಕ್ಕೆ ಕೊಟ್ಟಂತಹ ಗುರುಗಳು, ಅವರನ್ನು ಇವತ್ತಿನ ದಿವಸ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳೋಣ.